ಹರೇ ಕೃಷ್ಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿಧಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ತುಂಬ ಸಂತೋಷ. ನಿನ್ನೆ ನಾವು ಅರ್ಧ ಮುಗಿಸಿದ್ವಿ 5ನೇ ಅಧ್ಯಾಯ. ಈ ಒಂದೊಂದು ಶ್ಲೋಕದ ಮೇಲೂ ನಾವು ಒಂದು ದಿವಸ ಇಡೀ ಮಾತಾಡ್ಬೋದು, ಅಷ್ಟು ಅದ್ಭುತವಾದ ಅಧ್ಯಾಯ ಇದು 5ನೇ ಅಧ್ಯಾಯ. ಸೊ ಈಗ ಅಲ್ಲಿಂದ ಮುಂದುವರಿಸೋಣ. ನಾರದ ಮುನಿಗಳು ಹೇಳ್ತಾರೆ ವೇದವ್ಯಾಸರಿಗೆ, ತಸ್ಯೈವ ಹೇತು ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ ಭ್ರಮತಾಮುಪರ್ಯದ ತಲ್ಲಭ್ಯತೆ ದುಃಖವದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರರ್ಮಸ. ಯಾವುದು ತನ್ನಿಂತಾನೇ ಬರುತ್ತೋ ಅದ್ರ ಬಗ್ಗೆ ನಾವು ವಿಶೇಷವಾದ ಪ್ರಯತ್ನ ಮಾಡಬೇಕಾಗಿಲ್ಲ. ಯಾವುದು ತನ್ನಿಂತಾನೇ ಬರುವುದಿಲ್ವೋ, ಪ್ರಯತ್ನವಿಲ್ಲದೆ ಯಾವುದು ಬರುವುದಿಲ್ವೋ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಅದು ತನ್ನಿಂತಾನೇ ಬರದೇ ಇರುವಂಥದ್ದು ಅತಿ ದುರ್ಲಭವಾಗಿರುವುದು ಭಗವಂತನ ಸೇವೆ. ಹಾಗಾಗಿ ಅದಕ್ಕೋಸ್ಕರ ನಾವು ವಿಶೇಷ ಪ್ರಯತ್ನ ಮಾಡಬೇಕೇ ಹೊರತು ಈ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ನಾವು ವಿಶೇಷವಾದ ಕಾಳಜಿಯನ್ನು ತಗೊಂಡು ನಾವು ಕಾಲಹರಣ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತೇವೆ ಪ್ರಪಂಚದಲ್ಲಿ ಯಾರನ್ನೇ ನೋಡಿ ಈ 4 ಮೋಕ್ಷದ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ಆದರೆ ಧರ್ಮದ ಬಗ್ಗೆನೂ ಆಸಕ್ತಿ ಇಲ್ಲ ಜನರಿಗೆ. ಆ ಧರ್ಮದ ಹಾದಿಯಲ್ಲಿ ಅರ್ಥವನ್ನು ಸಂಪಾದನೆ ಮಾಡಿ ಕಾಮನೆಗಳನ್ನು ಪೂರೈಸ್ಕೊಳ್ಬೇಕು ಅಂತೇಳಿ ಹೇಳಿ ಇಡೀ ಜಗತ್ತು ಹೋಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಜನರಿಗೆ ಸ್ವಾಭಾವಿಕವಾಗಿ ಅದರಲ್ಲಿ ಆಸಕ್ತಿ ಇರುತ್ತೆ. ಆದರೆ ನಾವು ಹೇಳಬೇಕಾಗಿರೋದು ಭಗವಂತನ ಬಗ್ಗೆ ಅಂತೇಳಿ ಹೇಳ್ಬಿಟ್ಟು ನಾರದ ಮುನಿಗಳು ವೇದವ್ಯಾಸರಿಗೆ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇದು ತುಂಬ ಮುಖ್ಯವಾದ ಶ್ಲೋಕ. ಮುಂದಿನ ಶ್ಲೋಕ, ನವೈ ಜನೋ ಜಾತು ಕಥಂಚನ ವೃಜೇನ್ ಮುಕುಂದ ಸೇವೈನ್ಯ ವದಂಗ ಸಂಸ್ಕೃತಿ ಅಂಥೇಳಿ ಹೇಳಿದರೆ, ಭಗವಂತನ ಭಕ್ತರು ತುಂಬ ಅದ್ಭುತವಾಗಿದೆ. ಭಗವಂತನ ಭಕ್ತರು ಕೆಲವೊಮ್ಮೆ ಯಾವುದಾದ್ರೂ ಕಾರಣದಿಂದ ಪತನ ಹೊಂದಿದ್ರು ಕೂಡ ಅವರು ಮತ್ತೆ ಮಾಮೂಲಿ ಜನರ ಥರ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, ಒಮ್ಮೆ ಭಗವಂತನ ಪಾದ ಕಮಲಗಳ ಸವಿಯನ್ನು ಅನುಭವಿಸಿದವನು ಆ ಆನಂದೋನ್ಮಾದವನ್ನೇ ಮತ್ತೆ ಮತ್ತೆ ಸ್ಮರಿಸುವನಲ್ಲದೆ ಬೇರೆ ಏನನ್ನೂ ಮಾಡಲಾರನು. ಹಾಗಾಗಿ ಭಗವಂತನ ಭಕ್ತಿಗೆ ಬಂದರೆ ಏನು ಲಾಭ ಅಂತೇಳಿ ಹೇಳಿದರೆ, ಒಂದು ಪಕ್ಷ ಅವನು ಯಾವುದೋ ಕಾರಣದಿಂದ, ಅವನ ಹಿಂದಿನ ಒಂದು ವ್ಯಸನದಿಂದ ಅಥವಾ ಹಿಂದಿನ ಒಂದು ಅಭ್ಯಾಸದಿಂದ ಅವನು ಒಂದು ಪಕ್ಷ ಜಾರಿದ್ರೂ ಕೂಡ ಭಗವಂತ ಅವನನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಭಗವಂತನ ಭಕ್ತಿಯ ಒಂದು ಪಥವನ್ನು ಆಶ್ರಯಿಸಿದರೆ ಭಗವಂತನ ರಕ್ಷಣೆ ಇರುತ್ತೆ. ಬೇರೆ ಎಲ್ಲ ಮಾರ್ಗದಲ್ಲಿ ಖಂಡಿತವಾಗಿಯೂ ಪತನ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಭಗವಂತನ ರಕ್ಷಣೆ ಇರುವುದಿಲ್ಲ. ಇಲ್ಲಿ ಒಂದು ಸಲ ಭಗವಂತನನ್ನು ಆಶ್ರಯಿಸಿದ್ರೆ ಮತ್ತೆ ಅವನು ಬಿಟ್ಟರು ಭಗವಂತ ಅವನನ್ನು ಬಿಡುವುದಿಲ್ಲ. ಈ ಒಂದು ವಿಶೇಷವಾದ ಒಂದು ರಕ್ಷಣೆ ಭಗವಂತನ ಭಕ್ತಿಯಲ್ಲಿದೆ. ಆಮೇಲೆ ಭಗವಂತನ ಬಗ್ಗೆ ಹೇಳ್ತಾರೆ ನಾರದ ಮುನಿಗಳು, ಭಗವಂತ ಸಮಸ್ತ ವಿಶ್ವವನ್ನೆಲ್ಲ ವ್ಯಾಪಿಸಿದ್ದಾನೆ. ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಪುರಂದರದಾಸರು ಹೇಳ್ತಾರೆ. ಹಾಗೆ ಅಣುವಲ್ಲೂ ಕೂಡ ಭಗವಂತನಿದ್ದಾನೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿದ್ದಾನೆ. ಪ್ರತಿಯೊಂದು ಅಣುವಿನಲ್ಲೂ ಕೂಡ ಭಗವಂತ ಇದ್ದಾನೆ. ಪಾಂಡುರಂಗ. ಹಾಗಾಗಿ ಇದು ಸೃಷ್ಟಿಯ ಮುಂಚೆ ಭಗವಂತ ಇದ್ದ, ಸೃಷ್ಟಿ ಆಗಿರೋದು ಕೂಡ ಭಗವಂತನಿಂದ, ಇದನ್ನು ಪಾಲನೆ ಮಾಡ್ತಾ ಇರುವವನು ಕೂಡ ಭಗವಂತ. ಆಮೇಲೆ ಇದು ಎಲ್ಲ ಪ್ರಳಯ ಆದಮೇಲೂ ಕೂಡ ಎಲ್ಲದೂ ಕೂಡ ಭಗವಂತನಲ್ಲೇ ಹೋಗಿ ಸೇರಿಕೊಳ್ಳುತ್ತೆ ಮುಂದಿನ ಸೃಷ್ಟಿಯ ತನಕ. ಹಾಗಾಗಿ ನಿಮಗೆ ಭಗವಂತನ ಬಗ್ಗೆ ಜ್ಞಾನ ಇದೆ, ಸಂಪೂರ್ಣ ಜ್ಞಾನ ಇದೆ. ಅಷ್ಟು ಮಾತ್ರ ಅಲ್ಲ, ನೀವು ಭಗವಂತನ ಶಕ್ತಿಯಾವೇಶ ಅವತಾರ. ವೇದವ್ಯಾಸರು ಆವೇಶ ಅವತಾರ ಅಂತೇಳಿ ಹೇಳಿದರೆ, ಅವತಾರಗಳಲ್ಲಿ 2 ರೀತಿ ಬರುತ್ತೆ. ಒಂದು ವಿಷ್ಣು ಸಂಪೂರ್ಣವಾಗಿ ವಿಷ್ಣುವೇ ಬರುವುದು. ಉದಾಹರಣೆಗೆ ರಾಮಾವತಾರ ಭಗವಂತನ ಅಂದರೆ ಕೃಷ್ಣನೇ ಶ್ರೀರಾಮಚಂದ್ರನಾಗಿ ಬಂದಿರುವುದು. ಹಾಗೆ ನರಸಿಂಹಸ್ವಾಮಿ ಇರ್ಬೋದು. ಹೀಗೆ ಇದು
ವಿಷ್ಣುನೇ ಆ ರೂಪದಲ್ಲಿ ಬಂದಿರೋದು. ಆದರೆ ಇನ್ನೊಂದು ಅವತಾರ ಇದೆ, ಅದಕ್ಕೆ ಶಕ್ತಿಯಾವೇಶ ಅವತಾರ ಅಂತೇಳಿ ಹೇಳ್ತಾರೆ. ಶಕ್ತಿಯ ಆವೇಶ ಅಂತೇಳಿ ಹೇಳಿದ್ರೆ ಜೀವಕ್ಕೆ ಭಗವಂತನೇ ವಿಶೇಷವಾದ ಒಂದು ಶಕ್ತಿಯನ್ನು ಅನುಗ್ರಹಿಸಿ ಒಂದು ವಿಶೇಷ ಕೆಲಸಕ್ಕೋಸ್ಕರ. ಈಗ ಉದಾಹರಣೆಗೆ ನಾವು 3ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ನೀವು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ. 3ನೇ ಅಧ್ಯಾಯದಲ್ಲಿ ನಾರದ ಮುನಿಗಳು ಕೂಡ ಭಗವಂತನ ಶಕ್ತಿಯಾವೇಶ ಅವತಾರ, ಭಕ್ತಿಯ ಪ್ರಸಾರಕ್ಕೋಸ್ಕರ, ಭಕ್ತಿಯ ಪ್ರಚಾರಕ್ಕೋಸ್ಕರ ಜೀವಾತ್ಮ ಆಗಿದ್ದರೂ ಕೂಡ ಅದಕ್ಕೆ ಆ ಜೀವಾತ್ಮರಿಗೆ ಒಂದು ವಿಶೇಷವಾದ ಶಕ್ತಿಯನ್ನು ಅನುಗ್ರಹಿಸಿ ಭಕ್ತಿಯ ಪ್ರಚಾರ ಮಾಡಲಿಕ್ಕೆ ಭಗವಂತ ನಿಯೋಜನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಸನಕ ಸನಂದನ ಸನಾತನ ಸನತ್ ಕುಮಾರ ಇವರು ವಿಶೇಷವಾಗಿ ತಪಶಕ್ತಿಯ ಸನ ಅಂತ ಹೇಳಿದ್ರೆ ತಪಸ್ಸು ಅಂತ ಹೇಳಿ ತಪಶಕ್ತಿಯ ಅವತಾರ. ಅದೇ ರೀತಿಯಲ್ಲಿ ವೇದವ್ಯಾಸರು ವೇದಗಳನ್ನ ಪ್ರಚಾರ ಮಾಡಬೇಕು, ವೇದಗಳನ್ನ ಜನರಿಗೆ ತಿಳಿಸ್ಬೇಕು, ಸುಲಭವಾದ ರೀತಿಯಲ್ಲಿ ತಿಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ವೇದವ್ಯಾಸರು ಜೀವಾತ್ಮ ಆಗಿದ್ರೂ ಕೂಡ ಭಗವಂತನ ವಿಶೇಷವಾದ ಒಂದು ಶಕ್ತಿಯಿಂದ ಈ ವೇದಗಳನ್ನ ಅವರು ಜನರಿಗೆ ಈ ರೀತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರ ನೀವು ಸಾಮಾನ್ಯರಲ್ಲ, ನಾರದ ಮುನಿಗಳು ಹೇಳ್ತಾ ಇದ್ದಾರೆ, ನೀವು ಸಾಮಾನ್ಯರಲ್ಲ, ಭಗವಂತನ ಶಕ್ತಿಯಾವೇಶ ಅವತಾರನೇ ಆಗಿದ್ದೀರಾ, ನೀವು ಜನ್ಮರಹಿತರು, ಆದರೂ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಈ ಲೋಕದಲ್ಲಿ ಅವತರಿಸಿದ್ದೀರಾ. ಆದ್ದರಿಂದ ಪರಮಪುರುಷನಾದ ಶ್ರೀಕೃಷ್ಣನ ದಿವ್ಯ ಲೀಲೆಯನ್ನು ಹೆಚ್ಚು ಸ್ಪಷ್ಟವಾಗಿ ವರ್ಣಿಸಿ. ಇದು ಕೂಡ ತುಂಬ ಮುಖ್ಯ. ಯಾಕೆ ಅಂತೇಳಿ ಹೇಳಿದ್ರೆ, ವರ್ಣಿಸೇ ಇಲ್ವಾ ಭಗವಂತನ ಬಗ್ಗೆ ಅಂತ ಕೇಳಬಹುದು. ಖಂಡಿತವಾಗಿ ವರ್ಣನೆ ಮಾಡಿದ್ದಾರೆ. ಮಹಾಭಾರತದಲ್ಲಿ ಭಗವಂತಂದು ಎಷ್ಟೊಂದು ಲೀಲೆಗಳು ಬರುತ್ತೆ. ಆಮೇಲೆ ವಿಶೇಷವಾಗಿ ಭಗವದ್ಗೀತೆ ಬರುತ್ತೆ, ಭಗವಂತನ 1000 ನಾಮಗಳು ಬರುತ್ತೆ. ವಿಷ್ಣು ಸಹಸ್ರನಾಮ, ಭೀಷ್ಮ ಪಿತಾಮಹರು ಶರಶಯ್ಯಲ್ಲಿ ಮಲಗಿದ್ದಾಗ ಯುಧಿಷ್ಠಿರ ಮಹಾರಾಜರನ್ನು ಸೇರಿಸಿ ಎಲ್ಲರಿಗೂ ಕೂಡ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿ ಭಗವಂತನ 1000 ಹೆಸರುಗಳನ್ನು ಹೇಳ್ತಾರೆ. ಇದೆಲ್ಲದೂ ಕೂಡ ಭಗವಂತನ, ಆದರೆ ಎಷ್ಟು ಹೆಚ್ಚು ಸ್ಪಷ್ಟವಾಗಿ ವರ್ಣನೆ ಮಾಡಿಲ್ಲ. ಅಂದರೆ ಭಗವಂತನ ಭಕ್ತಿನೇ ಜೀವನದ ಗುರಿ, ಭಗವಂತನ ಭಕ್ತಿಯಲ್ಲೇ ಎಲ್ಲ ಮಂಗಳ ಆಗುತ್ತೆ. ಭಗವಂತನ ಭಕ್ತಿಯನ್ನು ಬಿಟ್ಟು ಬೇರೆ ಕಡೆ ನಮ್ಮ ಗಮನ ನಾವು ಸೆಳಿಬೇಕಾಗಿಲ್ಲ, ಬೇರೆ ಯಾವುದು ಕೂಡ ಮುಖ್ಯ ಅಲ್ಲ ಅನ್ನೋದನ್ನ ಸುಸ್ಪಷ್ಟವಾಗಿ ಹೇಳಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ನಾರದ ಮುನಿಗಳು ಹೇಳ್ತಾರೆ. ಆಮೇಲೆ ಜ್ಞಾನ ಸಾಧನೆಗೋಸ್ಕರ ತಪಸ್ಸು, ವೇದಾಧ್ಯಯನ, ಯಜ್ಞ, ಸ್ತೋತ್ರ ಪಠಣ, ದಾನ ಇದೆಲ್ಲ ಇದೆ. ಆದರೆ ಇದರದ್ದೆಲ್ಲ ಗುರಿ ಏನು? ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೇರ ಅಹಮೇವ ವೇದ್ಯಂ ವೇದಾಂತ ಕೃತ್ ವೇದ ವಿಧೇವ ಚಾಹಂ ಅಂತ. ಅಂದರೆ ವೇದಗಳ ಗುರಿ ನಾನೇ ಅಂತ. ವೇದಗಳಲ್ಲಿ ಯಜ್ಞಗಳ ಬಗ್ಗೆ ಹೇಳಿದ್ದಾರೆ, ವೇದಾಧ್ಯಯನಗಳ ಬಗ್ಗೆ ಹೇಳಿದ್ದಾರೆ, ಸ್ತೋತ್ರ ಪಠಣಗಳ ಬಗ್ಗೆ ಹೇಳಿದ್ದಾರೆ, ದಾನ ಧರ್ಮದ ಬಗ್ಗೆ ಹೇಳಿದ್ದಾರೆ. ಮಹಾಭಾರತದಲ್ಲಿ ದಾನ ಧರ್ಮ ಪರ್ವ ಅಂತಾನೆ ಒಂದು ಪರ್ವ ಬರುತ್ತೆ. ಹಾಗೆ ಇದೆಲ್ಲ ಮಾಡಿದ್ರು ಕೂಡ ಕೊನೆಯಲ್ಲಿ ಇದರ ಗುರಿ ಏನು? ಗುರಿ ಏನಪ್ಪ ಅಂತೇಳಿ ಹೇಳಿದ್ರೆ ಭಗವಂತನಿಗೆ ಶರಣಾಗಬೇಕು. ಇದನ್ನ ಎಲ್ಲ ವಿದ್ವಾಂಸರು ಕೂಡ ಒಪ್ಕೊಂತಾರೆ. ಆದ್ರಿಂದ ಆಮೇಲೆ ನಾರದ ಮುನಿಗಳು ನಾನು ಈ ಭಕ್ತಿಯ ಒಂದು ವಿಶೇಷತೆ ಏನು, ಈ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ಹೇಳಿ ಭಕ್ತರನ್ನ ಭಗವಂತ ಯಾವ ರೀತಿಯಲ್ಲಿ ರಕ್ಷಣೆ ಮಾಡ್ತಾನೆ ಹೆಜ್ಜೆ ಹೆಜ್ಜೆಗೂ ಅನ್ನೋದಕ್ಕೆ ನಿದರ್ಶನವಾಗಿ ತಮ್ಮ ಕಥೆಯನ್ನೇ ಹೇಳ್ತಾರೆ ನಾರದ ಮುನಿಗಳು ಹೇಳ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿಪುತ್ರನಾಗಿದ್ದೆ. ಆ ದಾಸಿ ಬ್ರಾಹ್ಮಣರ ಸೇವೆಯಲ್ಲಿ, ವೈಷ್ಣವರ ಸೇವೆಯಲ್ಲಿ ನಿರತಳಾಗಿದ್ಲು. ಆ ಒಂದು ಸಲ ಏನಾಗುತ್ತೆ, ಆ ಬ್ರಾಹ್ಮಣರು ಚಾತುರ್ಮಾಸ್ಯದಲ್ಲಿ ಅಲ್ಲಿಗೆ ಬಂದಿದ್ರು. ಆಗ ನಾನು ನನ್ನ ತಾಯಿಯ ಜೊತೆ, ನಾರದ ಮುನಿಗಳು ಆಗ 5 ವರ್ಷದ ಪುಟ್ಟ ಬಾಲಕ, ಆದರೂ ಕೂಡ ಎಲ್ಲ ಆಟವನ್ನು ಆಡಬೇಕು ಅನ್ನುವಂತಹ ಚಪಲವನ್ನು ಬಿಟ್ಟು ಆ ಮಹಾತ್ಮರ ಸೇವೆಯನ್ನು ಮಾಡಿದ್ದಕ್ಕೋಸ್ಕರ ನಾರದರಿಗೆ ಎಷ್ಟು ಲಾಭ ಆಯಿತು, ಎಷ್ಟು ಒಂದು ಭಗವಂತನ ಕೃಪೆ ಸಿಕ್ತು ಅಂತ ಅವರು ಹೇಳ್ತಾರೆ. ಅವರು ವೇದಾಂತಾನುಯಾಯಿಗಳು, ಅವರು ನಿಷ್ಪಕ್ಷಪಾತಿಗಳು. ಭಗವಂತನಿಗೆ ಯಾವುದೇ ರೀತಿಯ ಒಂದು ಇದಿಲ್ಲ, ಅಂದರೆ ಭೇದ ಭಾವ ಇಲ್ಲ. ಅದೇ ರೀತಿಯಲ್ಲಿ ವೈಷ್ಣವರಿಗೂ ಕೂಡ ಭೇದ ಭಾವ ಇಲ್ಲ. ಭಗವಂತನ ರೀತಿಯಲ್ಲಿ ಸಮದೃಷ್ಟಿ ಉಳ್ಳವರು ವೈಷ್ಣವರು ಕೂಡ. ಅದೇ ರೀತಿಯಲ್ಲಿ ಅವರು ನಿಷ್ಪಕ್ಷಪಾತಿಗಳಾಗಿದ್ರು. ಆದರೂ ಕೂಡ ನನ್ನ ಮೇಲೆ ಅವರು ವಿಶೇಷವಾದ ಅನುಗ್ರಹ ಮಾಡಿದ್ರು. ಯಾಕೆಂದ್ರೆ ನಾನು ಆತ್ಮನಿಗ್ರಹಿಯಾಗಿದ್ದೆ. ಹುಡುಗನಾಗಿದ್ರು ಆಟಗಳಿಗೆ ಮನಸ್ಸು ಕೊಟ್ಟಿರಲಿಲ್ಲ, ತುಂಟತನ ಇರಲಿಲ್ಲ, ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಇದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನಮ್ಗಿಂತ ಉತ್ತಮ ಶ್ರೇಣಿಯ ಭಕ್ತರು ಸಿಕ್ಕಾಗ ಅವರಿಂದ ಶ್ರವಣ ಮಾಡಬೇಕು.
ನಾವು ಶ್ರೀಲ ಪ್ರಭುಪಾದರ ಜೀವನದಲ್ಲೂ ನೋಡ್ತೇವೆ. ಶ್ರೀಲ ಪ್ರಭುಪಾದರು ಒಂದು ಕಡೆ ಹೇಳ್ಕೊಂತಾರೆ ವಿನೀತರಾಗಿ, ನನ್ನ ಗುರುಗಳಾದಂತಹ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು ಹೇಳಿದ್ದು ನನಗೆ ಎಷ್ಟೋ ಸಮಯದಲ್ಲಿ ಅಂದರೆ ಮೊದಲಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೂ ಕೂಡ ನಾನು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಇದರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರಿಗೆ ತುಂಬ ಸಂತೋಷ ಆಯಿತು. ಅವರ ಅನುಗ್ರಹ ಶ್ರೀಲ ಪ್ರಭುಪಾದರಿಗೆ ಪ್ರಾಪ್ತಿಯಾಯಿತು. ಹಾಗಾಗಿ ಯಾವಾಗಲೂ ನಮಗಿಂತ ಉತ್ತಮವಾದ ಭಕ್ತರು ಸಿಕ್ಕಿದ್ರೆ ನಾವು ಅವರಿಂದ ಶ್ರವಣ ಮಾಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ನಾರದ ಮುನಿಗಳನ್ನು ನಾವು ನೋಡ್ತೇವೆ, ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ, ತುಂಟತನ ಏನೂ ಇರಲಿಲ್ಲ, ಆಮೇಲೆ ಸಮಯ ವ್ಯರ್ಥ ಮಾಡ್ತಾ ಇರಲಿಲ್ಲ, ತುಂಬ ನಿಷ್ಠೆಯಿಂದ ಅವರ ಸೇವೆಯನ್ನು ಮಾಡ್ತಾರೆ. ಹೀಗಿರಬೇಕಾದ್ರೆ ಒಂದ್ಸಲ ಏನಾಗುತ್ತೆ ಅಂತೇಳಿ ಹೇಳಿದ್ರೆ, ಅವರ ಉಚ್ಚಿಷ್ಟವನ್ನು, ಅವರು ಭಗವಂತನ ಪ್ರಸಾದವನ್ನು ತಗೊಂಡಾದ್ಮೇಲೆ ಏನು ಉಳಿದಿರುತ್ತೋ ಆ ಉಚ್ಚಿಷ್ಟವನ್ನು ಅವರು ಒಪ್ಪಿಗೆ ಪಡೆದು ಅದನ್ನು ಸ್ವೀಕಾರ ಮಾಡ್ತಾರೆ. ಶ್ರೀಲ ಪ್ರಭುಪಾದರು ಇದರಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ, ನಮಗಿಂತ ಉತ್ತಮ ಶ್ರೇಣಿಯ ಭಕ್ತರು ಸಿಕ್ಕಿದ್ರೆ ಅವರ ಉಚ್ಚಿಷ್ಟವನ್ನು ಇಲ್ಲಿ ನಾರದ ಮುನಿಗಳು ಅನುಮತಿ ಪಡೆದು ಅಂತ ಹೇಳ್ತಾರೆ. ಅನುಮತಿ ಪಡೆಯದೇನೂ ಕೂಡ ತಗೊಳ್ಬೋದು. ಇದರಿಂದ ನಾವು ಭಕ್ತಿಯಲ್ಲಿ ಮುಂದೆ ಹೋಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ. ಹಾಗೆ ಮಾಡಿದ್ದರಿಂದ ನನ್ನ ಸಮಸ್ತ ಪಾಪಗಳು ಕೂಡಲೇ ಪರಿಹಾರವಾದವು. ಅವರ ಸೇವೆ ಮಾಡೋದು, ಅವರಿಂದ ಶ್ರವಣ ಮಾಡೋದು, ಹಾಗೆ ಅವರ ಉಚ್ಚಿಷ್ಟವನ್ನು ಭುಂಜಿಸಿದ್ರಿಂದ ಹೃದಯ ಪರಿಶುದ್ಧವಾಯಿತು. ಅದರಿಂದ ಭಗವಂತನ ಕಡೆ ನನಗೆ ಆಕರ್ಷಣೆ ಬಂತು. ಶ್ರೀಲ ಪ್ರಭುಪಾದರು ತುಂಬ ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈಗ ಉದಾಹರಣೆಗೆ TB ಕಾಯಿಲೆ ಇರುವಂತಹವರದ್ದು ಅವರು ಎಂಜಲ್ ಏನಾದರೂ ತಿಂದ್ಬಿಟ್ರೆ ಕಾಯಿಲೆ ಹೇಗೆ ಬಂದ್ಬಿಡುತ್ತೋ ಅದೇ ರೀತಿಯಲ್ಲಿ ಭಕ್ತರು ಎಂಜಲ್ ತಿಂದ್ಬಿಟ್ರೆ ಭಕ್ತಿ ಬಂದ್ಬಿಡುತ್ತೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ನಾರದ ಮುನಿಗಳು ಹೇಳ್ತಾರೆ, ಅವರಿಂದ ನಾನು ಭಗವಂತನ ಬಗ್ಗೆ ತುಂಬ ಭಗವಂತನ ಲೀಲೆಗಳನ್ನೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ತಾ ಹೋಗ್ತಾ ಇದ್ದಂಗೆ ಕೇಳ್ತಾ 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 ನನಗೆ ಭಗವಂತನಲ್ಲಿ ಆಸಕ್ತಿ ಬಂತು. ಹಾಗೆ ನಾನು ಎಲ್ಲಿ ತನಕ ಆಸಕ್ತಿ ಬಂತು ಅಂದರೆ ದೃಢವಾಗಿ ನಿಲ್ತು. ಭಗವಂತನಲ್ಲದೆ ಬೇರೆ ಯಾವುದರಲ್ಲೂ ಆಸಕ್ತಿ ಬರಲಿಲ್ಲ ನನಗೆ ಅಂತೇಳಿ ಹೇಳಿದ್ರೆ, ಕೆಲವೊಂದ್ಸಲ ಏನಾಗುತ್ತೆ, ಮೊದಲಿಗೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಇದ್ರೂ ಕೂಡ ಬೇರೆ ಕಡೆನೂ ಆಸಕ್ತಿ ಇರುತ್ತೆ. ಉದಾಹರಣೆಗೆ ಇವತ್ತು ಎಷ್ಟೆಷ್ಟೋ ಮಾಧ್ಯಮಗಳಲ್ಲಿ, ಯೂಟ್ಯೂಬಲ್ಲಿ ಇರ್ಬೋದು, ಬೇರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಅದು ಇದರಲ್ಲಿ ಏನೇನೋ ವಿಷಯಗಳು ಬರ್ತಾ ಇರುತ್ತೆ. ಭಗವಂತನ ಬಗ್ಗೆ ಆಸಕ್ತಿ ಇದ್ರೂ ಕೂಡ ಅಲ್ಲೂ ಕೂಡ ಮನಸ್ಸು ಎಳಿತಾ ಇರುತ್ತೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬಹುದು. ಯಾವಾಗ ನಮಗೆ ಬೇರೆ ಯಾವುದ್ರ ಕಡೆನೂ ಆಸಕ್ತಿ ಇಲ್ಲದೆ ಬರೀ ಭಗವಂತನ ಕಥೆಯಲ್ಲಿ, ಭಾಗವತದಲ್ಲಿ ನಮಗೆ ರುಚಿ ಬರುತ್ತೋ ಆವಾಗ ನಮ್ಮ ಭಕ್ತಿ ದೃಢವಾಗಿದೆ ಅಂತ ನಾವು ಅಂದ್ಕೊಳ್ಬೇಕು. ಆ ಸ್ತರಕ್ಕೆ ನಾವು ಹೋಗಬೇಕು. ಭಗವಂತನಲ್ಲದೆ, ಭಗವಂತನಿಗೆ ಸಂಬಂಧಪಟ್ಟಿದ್ದಲ್ಲದೆ ಬೇರೆ ಯಾವುದ್ರ ಬಗ್ಗೆನೂ ನಮಗೆ ಆಸಕ್ತಿ ಬರಬಾರದು. ನನ್ನ ಅಭಿರುಚಿ ಬೆಳೆದಂತೆ ಭಗವಂತ ಮತ್ತು ನಾನು ಇಬ್ಬರು ಅಲೌಕಿಕರೆನ್ನುವುದು ಸ್ಪಷ್ಟವಾಯಿತು. ಅವರಿಗೆ ಅನುಭವ ಕೂಡ ಆಯಿತು. ಆಮೇಲೆ ಎಲ್ಲ ರೀತಿಯ ಜ್ಞಾನವನ್ನು ಭಗವಂತನ ಕರುಣೆಯಿಂದ ಅವರು ಪಡಿತಾರೆ. ಆಮೇಲೆ ಮಳೆಗಾಲ, ಶರತ್ಕಾಲ, 2 ಋತುಗಳಲ್ಲಿ ಅಂದರೆ 4 ತಿಂಗಳು ಅವರಿಂದ ಆಗಾಗ ಭಗವಂತನ ಪ್ರತಿನಿತ್ಯ ಭಗವಂತನ ಮಹಿಮೆಗಳನ್ನು ಕೇಳ್ತಾ 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 ಇದ್ದಂಗೆ ನಮ್ಮ ಒಂದು ಈ ತ್ರಿಗುಣಗಳೇನಿದೆ, ರಜೋಗುಣ, ತಮೋಗುಣ, ಇದರ ಬಾಧೆ ಏನಿದೆ, ಇದೆಲ್ಲ ಸಂಪೂರ್ಣವಾಗಿ ನಾಶ ಆಯಿತು. ಭಾಗವತದಲ್ಲೂ ಕೂಡ ಬರುತ್ತೆ, ಪ್ರತಿನಿತ್ಯ ಭಾಗವತವನ್ನು ಕೇಳೋದ್ರಿಂದ, ಓದೋದ್ರಿಂದ ನಮಗೆ ಹೃದಯದಲ್ಲಿರುವಂತಹ ಎಲ್ಲ ಹೃದಯಂತಸ್ಥೋಹಿ ಅಭದ್ರಾಣಿ ವಿಧುನೋತಿ ಸುರಸತ, ಹೃದಯದಲ್ಲಿರುವಂತಹ ಕಲ್ಮಶಗಳು, ಯಾಕೆಂದರೆ ಎಷ್ಟೋ ಜನ್ಮಾಂತರದ ವಾಸನೆಗಳು ನಮ್ಮಲ್ಲಿ ಅಡಕವಾಗಿರುತ್ತೆ. ನಮಗೆ ಭೌತಿಕವಾದ ಶರೀರ ಬಂದಿದೆ ಅಂತೇಳಿ ಹೇಳಿದ್ರೆ ನಮಗೆ ಭೌತಿಕವಾದ ಕಾಮನೆಗಳು ಇರುವುದಕ್ಕೆ ಇಂಥ ಒಂದು ಶರೀರ ಸಿಕ್ಕಿರೋದು. ಹಾಗಾಗಿ ಆ ಕಾಮನೆಗಳು ಸುಪ್ತವಾಗಿ ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ. ಇದಕ್ಕೆ ಮದ್ದು ಏನಪ್ಪ, ಇದಕ್ಕೆ ಔಷಧಿ ಏನಪ್ಪ ಅಂತೇಳಿ ಹೇಳಿದ್ರೆ ಭಗವಂತನ ಭಕ್ತರ ಸಂಘ ಮತ್ತು ಭಗವಂತನ ಮಹಿಮೆಗಳನ್ನು ನಾವು ಈಗ ಶ್ರೀಲ ಪ್ರಭುಪಾದರು ನಮಗೆ ಗ್ರಂಥ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಶ್ರೀಲ ಪ್ರಭುಪಾದರ ಇದು ಕೂಡ ಇದೆ, ಪ್ರವಚನಗಳು ಕೂಡ ಇದೆ. ಅದನ್ನು ನಾವು ನಿರಂತರವಾಗಿ ಕೇಳ್ತಾ ಇರಬೇಕು. ನಿರಂತರವಾಗಿ ಆ ಸಂಘದಲ್ಲಿ ನಮಗಿದ್ರೆ ನಮಗೆ ಭಗವಂತನಲ್ಲಿ ಸಂಪೂರ್ಣವಾಗಿ ಆಸಕ್ತಿ ಬರುತ್ತೆ. ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳು, ಎಷ್ಟೇ ಜನ್ಮಾಂತರದ ಕಲ್ಮಶಗಳು ಕೂಡ ಇದ್ರೆ ಅದು ಬಿಟ್ಟು ಹೋಗುತ್ತೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸಂಗಾತ್ ಸಂಜಾಯತೆ ಕಾಮ ಅಂತ. ಅಂದ್ರೆ ಯಾವುದರ ಸಂಘದಲ್ಲಿ ನಾವು ಇರ್ತೇವೋ ಅದ್ರ ಬಗ್ಗೆ ನಮಗೆ ಪ್ರೀತಿ ಹುಟ್ಟುತ್ತೆ, ಅದ್ರ ಬಗ್ಗೆ ಆಸಕ್ತಿ ಹುಟ್ಟುತ್ತೆ. ಉದಾಹರಣೆಗೆ ನಾವೊಂದು ನಾಯಿ ಮರಿಯನ್ನು ಸಾಕಿದ್ರು ಕೂಡ ಮನೆಯಲ್ಲಿ ಅದು ಇರ್ಬೇಕಾದ್ರೆ ನಮ್ಗೆ ಯಾವುದೋ ಒಂದು ರೀತಿಯ ಅದ್ರ ಮೇಲೆ ಮಮತೆ
ಅದ್ರ ಮೇಲೆ ಆಸಕ್ತಿ ಇದ್ದೇ ಇರುತ್ತೆ. ಹಾಗೆ ನಾವು ಯಾವುದರ ಸಂಘದಲ್ಲಿ ಇರ್ತೇವೋ ಸ್ವಾಭಾವಿಕವಾಗಿ ನಮಗೆ ಅದ್ರ ಮೇಲೇನೆ ಆಸಕ್ತಿ ಬರುತ್ತೆ. ಆದ್ರಿಂದ ನಾವು ಯಾವಾಗಲೂ ಭಗವಂತನ ಸಂಘದಲ್ಲಿ, ಭಾಗವತ ರೂಪಿ ಭಗವಂತನ ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ಇದ್ರೆ, ಶ್ರೀಲ ಪ್ರಭುಪಾದರ ಸಂಘದಲ್ಲಿ ಇದ್ರೆ, ಆವಾಗ ನಮ್ಗೆ ಖಂಡಿತವಾಗಿಯೂ ಅದರಲ್ಲೇ ಭಗವಂತನ ಭಕ್ತಿಯಲ್ಲೇ ನಮ್ಗೆ ಆಸಕ್ತಿ ಬರುತ್ತೆ. ಅದರಿಂದ ಇವರು ಹೇಳ್ತಾರೆ, ಇನ್ನೂ ಒಂದು ತುಂಬಾ ವಿಶೇಷವಾದ ಮಾತನ್ನ ನಾರದ ಮುನಿಗಳು ಹೇಳ್ತಾರೆ. ನಾನು ಆ ಮಹರ್ಷಿಗಳನ್ನು ತುಂಬಾ ಹಚ್ಚಿಕೊಂಡಿದ್ದೆ. ಇದು ತುಂಬಾ ಮುಖ್ಯ. ಭಗವಂತನ ಈಗ ನಮ್ಮ ಜೀವನದಲ್ಲಿ ನಾವು ನೋಡಿದ್ರು ಕೂಡ ಶ್ರೀಲ ಪ್ರಭುಪಾದರು ನಮ್ಗೆ ಈ ಎಲ್ಲ ಒಂದು ದಾರಿಯನ್ನ ತೋರಿಸಿದ್ದಾರೆ. ಅವರ ಕರುಣೆಯಿಂದಲೇ, ಅವರ ಒಂದು ನಿಷ್ಕಾರಣ ಕರುಣೆಯಿಂದಲೇ ನಾವು ಇವತ್ತು ಭಗವಂತನ ನಾಮವನ್ನ ಜಪ ಮಾಡ್ತಾ ಇರೋದಿರ್ಲಿ, ಭಗವಂತನ ನೈವೇದ್ಯವನ್ನ ಸೇವನೆ ಮಾಡ್ತಾ ಇರೋದಿರ್ಲಿ, ಅಥವಾ ಇವತ್ತು ನಾವು ನಮ್ಮ ಹಣೆ ಮೇಲೆ ತಿಲಕ ಇರಲಿ, ಕುತ್ತಿಗೆಯಲ್ಲಿ ಕಂಠಿ ಮಾಲೆ ಇರಲಿ, ಅಥವಾ ಇವತ್ತು ಭಗವಂತನ ಬಗ್ಗೆ ನಮ್ಮ ಸ್ಮರಣೆ ಇರಲಿ, ಪ್ರತಿಯೊಂದು ಕೂಡ ಶ್ರೀಲ ಪ್ರಭುಪಾದರ ಒಂದು ನಿಷ್ಕಾರಣ ಕರುಣೆ ಅಂತಾನೆ ಹೇಳ್ಬೋದು. ಆದ್ರಿಂದ ನಮ್ಗೆ ಅವ್ರ ಮೇಲೆ ನಮ್ಗೆ ಪ್ರೀತಿ ಬರಬೇಕು. ಆ ಒಂದು ಆ ಇವರು ನಮ್ಗೆ ಇಂತಹ ಒಂದು, ಈಗ ಉದಾಹರಣೆಗೆ ನಮ್ಗೆ ಎಷ್ಟೋ ಜನ ಜೀವನದಲ್ಲಿ ಎಷ್ಟೋ ರೀತಿಯ ಸಹಾಯ ಮಾಡ್ಬೋದು. ತಂದೆ ತಾಯಿಗಳು ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಪಾಲನೆ ಪೋಷಣೆ ಮಾಡಿರ್ತಾರೆ, ಅಥವಾ ನಮ್ಗೆ ಪಾಠ ಹೇಳಿದಂತಹ ಯಾರು ಅಧ್ಯಾಪಕರು ಇರ್ಬೋದು, ಯಾರು ಎಲ್ಲ ರೀತಿಯಿಂದಲೂ ನಮ್ಗೆ ನಮ್ಮ ಅಂದು ಬಂಧುಗಳು ಎಲ್ಲರೂ ಕೂಡ ಒಂದು ರೀತಿಯ ನಮ್ಗೆ ಸಹಾಯ ಮಾಡಿರ್ಬೋದು. ಆದರೆ ಶ್ರೀಲ ಪ್ರಭುಪಾದರು ನಮ್ಮ ಜೀವನದಲ್ಲಿ ಮಾಡಿರುವುದೇನಿದೆ, ಇದು ತುಂಬಾ ವಿಶೇಷ. ಇದು ಜನ್ಮ ಜನ್ಮಾಂತರದಲ್ಲಿ ಪಡೆಯಲಾರ್ದನ್ನ ಶ್ರೀಲ ಪ್ರಭುಪಾದರು ನಮ್ಗೆ ಕೊಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ನಾರದ ಮುನಿಗಳು ಹೇಳ್ತಾರೆ, ಆ ಮಹರ್ಷಿಗಳನ್ನು ನಾನು ತುಂಬಾ ಹಚ್ಕೊಂಡಿದ್ದೆ ಅಂತ. ಅದೇ ರೀತಿಯಲ್ಲಿ ನಾವು ಶ್ರೀಲ ಪ್ರಭುಪಾದರನ್ನ ತುಂಬಾ ಹಚ್ಕೊಳ್ಬೇಕು. ನಾವು ಹೃದಯದಿಂದ, ನಾವು ಅಂತರಾಳದಿಂದ ಶ್ರೀಲ ಪ್ರಭುಪಾದರಿಗೆ ನಾವು ಯಾವತ್ತು ಋಣಿಯಾಗಿರ್ಬೇಕು. ಅದೇ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ನಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, ಅವರಿಗೆ ಸಂತೋಷ ಆಗುವಂಥದ್ದನ್ನೇ ನಾವು ಮಾಡಬೇಕು. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನನ್ನ ಗ್ರಂಥಗಳ ವಿತರಣೆ ಮಾಡೋದ್ರಿಂದ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ. ಹಾಗಾಗಿ ನಿಜವಾಗ್ಲೂ ನಮಗೆ, ನಾವು ಯಾರನ್ನಾದ್ರೂ ಹಚ್ಕೊಂಡಿದ್ರೆ, ನಮ್ಗೆ ಯಾರ ಮೇಲಾದ್ರೂ ಪ್ರೀತಿ ಇದ್ರೆ, ಅವರಿಗೆ ಇಷ್ಟನೋ ಅದನ್ನು ನಾವು ಮಾಡ್ತೇವೆ ಸ್ವಾಭಾವಿಕವಾಗಿ. ಉದಾಹರಣೆಗೆ ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇರುತ್ತೆ, ಹಾಗಾಗಿ ನಮ್ಮ ಮಕ್ಕಳಿಗೆ ಏನು ತಿಂಡಿ ಇಷ್ಟನೋ ಆ ತಿಂಡಿನೇ ನಾವು ಮಾಡಿ ಕೊಡ್ತೇವೆ. ಮಕ್ಕಳಿಗೆ ಎಲ್ಲಿ ಹೋಗ್ಲಿಕ್ಕೆ, ಯಾವ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇಷ್ಟನೋ ಅಲ್ಲೇ ನಾವು ಕರ್ಕೊಂಡು ಹೋಗ್ತೇವೆ. ಅದೇ ರೀತಿಯಲ್ಲಿ ಅವ್ರಿಗೆ ಯಾವ ಬಟ್ಟೆ ಇಷ್ಟನೋ ಅದೇ ಬಟ್ಟೆ ಕೊಡ್ತೇವೆ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರಿಗೆ ಏನು ಇಷ್ಟನೋ ಅದನ್ನು ನಾವೆಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡಬೇಕು. ಯಾಕಂದ್ರೆ ನಾರದ ಮುನಿಗಳ ಜೀವನದಲ್ಲಿ ನಾವು ನೋಡಿದ್ರೆ, ಅವರು 5 ವರ್ಷದ ಮಗು ಆ ಒಂದು ಮಹಾತ್ಮರನ್ನು ಅಷ್ಟು ಹಚ್ಕೊಂಡಿದ್ರು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಅಷ್ಟೇ, ನಾವು ಶ್ರೀಲ ಪ್ರಭುಪಾದರಲ್ಲಿ ಆಸಕ್ತಿ ಬರುವ ತರ, ಶ್ರೀಲ ಪ್ರಭುಪಾದರನ್ನು ಅವರು ಹಚ್ಕೊಳ್ಳುವ ರೀತಿಯಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕು. ಉದಾಹರಣೆಗೆ ಶ್ರೀಲ ಪ್ರಭುಪಾದರ ಶ್ರೀಮದ್ ಭಾಗವತವನ್ನ ಮಕ್ಕಳು ಕೂಡ ಓದಿದ್ರು, ಅವರಿಗೆ ಶ್ರೀಲ ಪ್ರಭುಪಾದರ ಬಗ್ಗೆ ತುಂಬಾ ಆಸಕ್ತಿ ಬರುತ್ತೆ, ಅವರು ಹಚ್ಕೊಂಡು ಬಿಡ್ತಾರೆ ಶ್ರೀಲ ಪ್ರಭುಪಾದರನ್ನ. ಹಾಗಾಗಿ ನಾವು ಈ ರೀತಿಯಲ್ಲಿ ಮಾಡ್ಬೋದು. ಆಮೇಲೆ ಶ್ರೀಲ ಪ್ರಭುಪಾದರ ಒಂದು ಸಂಪೂರ್ಣ ಆಡಿಯೋ ಪ್ರವಚನಗಳು, ಶ್ರೀಲ ಪ್ರಭುಪಾದರು 4,000ಕ್ಕೂ ಹೆಚ್ಚು ಪ್ರವಚನಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ಲಭ್ಯ ಇದೆ, ನೀವು ಮಾತಾಜಿ ಹತ್ರ ಕೇಳ್ಬೋದು ಮುಂದೆ. ಇದನ್ನು ಕೂಡ ನಾವು ಪ್ರತಿನಿತ್ಯ ಕೇಳ್ತಾ ಇದ್ರೆ, ಈಗ ಹೇಗೆ ನಾರದ ಮುನಿಗಳು ಬರೀ 4 ತಿಂಗಳು, 5 ವರ್ಷದ ಮಗು ಬರೀ 4 ತಿಂಗಳು ಅವರಿಂದ ಶ್ರವಣ ಮಾಡಿ, ಅವರ ಸೇವೆ ಮಾಡಿ, ಅವ್ರನ್ನ ಹಚ್ಕೊಂಡು ಅವರ ಇಡೀ ಜೀವನನೇ ಸಂಪೂರ್ಣವಾಗಿ ಪರಿವರ್ತನೆ ಆಯಿತು. ಅದೇ ರೀತಿಯಲ್ಲಿ ನಾವು ನಿರಂತರವಾಗಿ ನಾರದ ಮುನಿಗಳನ್ನೇ ಒಂದು ಪ್ರತಿನಿಧಿಸುವಂತಹ ಶ್ರೀಲ ಪ್ರಭುಪಾದರು, ನಾರದ ಮುನಿಗಳ ಕರುಣೆ ಇವತ್ತು ನಮಗೆ ಶ್ರೀಲ ಪ್ರಭುಪಾದರ ಮೂಲಕ ಬರ್ತಾ ಇದೆ. ವೇದವ್ಯಾಸರ ಕರುಣೆ ಇವತ್ತು ನಮಗೆ ಶ್ರೀಲ ಪ್ರಭುಪಾದರ ಮೂಲಕ ಬರ್ತಾ ಇದೆ. ಭಗವಂತನ ಕರುಣೆ ನಮಗೆ ಶ್ರೀಲ ಪ್ರಭುಪಾದರ ಮೂಲಕ ಬರ್ತಾ ಇದೆ. ಹಾಗಾಗಿ ಅವರೆಲ್ಲರ ಕರುಣೆಯನ್ನು ಶ್ರೀಲ ಪ್ರಭುಪಾದರ ರೂಪದಲ್ಲಿ ನಾವು ಪಡೀಲಿಕ್ಕೆ ನಮಗೆ ಅವಕಾಶ ಇದೆ. ಇದನ್ನು ನಾವು ನಮ್ಮ ಜೀವನದಲ್ಲಿ ನಡೆಸ್ಕೊಳ್ಬೇಕು. ಹಾಗೆ ನಾರದ ಮುನಿಗಳು ಹೇಳ್ತಾರೆ, ಆ ಮಹರ್ಷಿಗಳ ಸೇವೆಯಿಂದ ನನ್ನ ಪಾಪ ಎಲ್ಲ ಪರಿಹಾರ ಆಯಿತು, ನನ್ನ ಹೃದಯದಲ್ಲಿ ಅವರ ಬಗ್ಗೆ ದೃಢವಾದ ಶ್ರದ್ಧೆ ಬೆಳೆಯಿತು. ಇದು ತುಂಬಾ ಮುಖ್ಯ. ಅವ್ರ ಬಗ್ಗೆ ನಮಗೆ ಶ್ರದ್ಧೆ ಬರಬೇಕು, ಶ್ರೀಲ ಪ್ರಭುಪಾದರ ಬಗ್ಗೆ ನಮಗೆ ಶ್ರದ್ಧೆ ಬರಬೇಕು. ಉದಾಹರಣೆಗೆ ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಶ್ರೀಲ ಪ್ರಭುಪಾದರು ಪೀಠಿಕೆಯಲ್ಲಿ ಹೇಳ್ತಾರೆ, ಶ್ರೀಮದ್ ಭಾಗವತವನ್ನ ನಿಷ್ಠೆಯಿಂದ ಓದೋದ್ರಿಂದಲೇ ಒಬ್ಬ ಕೃಷ್ಣ ಭಕ್ತನಾಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಬೇರೆಯವರನ್ನೂ ಕೂಡ, ನಾಸ್ತಿಕರನ್ನೂ ಕೂಡ ಕೃಷ್ಣ ಭಕ್ತಿಗೆ ತರುವಷ್ಟು ಅವನಲ್ಲಿ ಶಕ್ತಿ ಬರುತ್ತೆ ಅಂತ. ಈ ಒಂದು ಮಾತಿನಲ್ಲಿ ಶ್ರೀಲ ಪ್ರಭುಪಾದರು ಯಾವುದೇ ಒಂದು ಮಾತು ಹೇಳಿ, ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಹಾಗಾದಾಗ ಏನಾಗುತ್ತೆ, ಭಗವಂತನ ಕರುಣೆ, ಭಕ್ತರ ಕರುಣೆ ನಮ್ಮ ಮೇಲೆ ಆಗುತ್ತೆ. ನಾನು ಇಂದ್ರಿಯಗಳನ್ನು ಅಧೀನವಾಗಿಸಿಕೊಂಡಿದ್ದೆ. ಇಂದ್ರಿಯಗಳ ಅಧೀನ, ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನ ತೊಡಗಿಸಿದಾಗ,
ಋಷಿಕೇಶ ಸೇವನಂ. ಅಂದರೆ ಈ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿದಾಗ ಸ್ವಾಭಾವಿಕವಾಗಿಯೇ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಇರುತ್ತೆ. ಉದಾಹರಣೆಗೆ ಹರಿದಾಸ್ ಠಾಕೂರ್ ಬಗ್ಗೆ ನೀವು ಕೇಳಿರ್ಬೋದು. ಹರಿದಾಸ್ ಠಾಕೂರ್ ಚೈತನ್ಯ ಮಹಾಪ್ರಭುಗಳ ನಿತ್ಯ ಸಂಗಾತಿಗಳು, ಆಮೇಲೆ ಭಗವಂತನಿಗೆ ತುಂಬ ಪ್ರಿಯರಾದವರು. ಈ ನಾಮಾಚಾರ್ಯ ಅಂತ ಕೂಡ ಚೈತನ್ಯ ಮಹಾಪ್ರಭು ಅವರನ್ನು ಕರೀತಾರೆ. ಹಾಗೆ ಅಂತಹ ಒಂದು ಶುದ್ಧ ಭಕ್ತರು. ಅವರ ಹತ್ರ ಮಾಯಾದೇವಿ ಕೂಡ ಬರ್ತಾಳೆ ಅವರ ಒಂದು ಭಜನೆಯನ್ನ ಪರೀಕ್ಷೆ ಮಾಡಲಿಕ್ಕೆ. ಆ ಮಾಯಾದೇವಿಗೂ ಕೂಡ ಮರುಳಾಗದೇನೆ ಇನ್ನೊಂದ್ಸಲ ಒಬ್ಳು ವೇಶ್ಯ ಬರ್ತಾಳೆ. ಬಂದ್ಬಿಟ್ಟು ಹರಿದಾಸ್ ಠಾಕೂರ್ಗೆ ಅವಳ ಒಂದು ಭಿನ್ನಾಣದಿಂದ ಹರಿದಾಸ್ ಠಾಕೂರ್ರ ಮನಸ್ಸು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಹರಿದಾಸ್ ಠಾಕೂರ್ ಎಷ್ಟೊಂದು ಇಂದ್ರಿಯ ಸಂಯಮದಲ್ಲಿ ಇದ್ರು ಅಂದರೆ, ಯಾಕೆ ಅಂತ ಹೇಳಿದ್ರೆ ಭಗವಂತನ ಭಕ್ತರ ಇಂದ್ರಿಯಗಳೆಲ್ಲವೂ ಭಗವಂತನ ಅಧೀನ ಆಗಿರೋದ್ರಿಂದ ಯಾವತ್ತೂ ಕೂಡ ಅದು ಬೇರೆಯವ್ರ ಥರ ವಿಚಲಿತ ಆಗುದಿಲ್ಲ. ಆಗ ಹರಿದಾಸ್ ಠಾಕೂರ್ ಅವಳು ಬಂದರೂ ಕೂಡ ಅವಳಿಗೆ ಇಲ್ಲೇ ಕೂತ್ಕೋ, ನೀನು ನಾನು ಜಪ ಮುಗಿಸಿದ ಮೇಲೆ ನಾನು ನಿನ್ನ ಹತ್ರ ನಿನ್ನ ಆಸೆಯನ್ನು ತೀರಿಸ್ತೇನೆ ಅಂತೇಳಿ ಹೇಳಿ 3 ದಿವಸ ಅವಳು ಹರಿದಾಸ್ ಠಾಕೂರ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದನ್ನು ಕೇಳಿ 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 ಅವಳ ಹೃದಯ ಪರಿಶುದ್ಧ ಆಗಿ ಅವಳು 3ನೇ ದಿವಸಕ್ಕೆ ಹರಿದಾಸ್ ಠಾಕೂರ್ ಇನ್ನೂ ಸ್ವಲ್ಪ ಇದೆ ಅಂತೇಳಿ ಹೇಳ್ಬಿಟ್ಟು ರಾತ್ರಿ ಇಡೀ ಜಪ ಮಾಡ್ತಾರೆ. ಅವಳು ಕೇಳಿ 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 3ನೇ ದಿವಸಕ್ಕೆ ಸಂಪೂರ್ಣವಾಗಿ ಹರಿದಾಸ್ ಠಾಕೂರ್ಗೆ ಶರಣಾಗಿ ಅವಳು ಕೂಡ ಶುದ್ಧ ವೈಷ್ಣವಿ ಆಗ್ತಾಳೆ. ಒಬ್ಳು ವೈಶ್ಯ ಕೂಡ ಆ ಶುದ್ಧ ಭಕ್ತರ ಸಂಘದಿಂದ ವೈಷ್ಣವಿ ಆಗ್ತಾಳೆ. ಹಾಗೆಯೇ ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನು ತೊಡಗಿಸಿದರೆ, ಉದಾಹರಣೆಗೆ ಪುರಂದರದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಪ್ರಾತಃ ಕಾಲದೊಳೆದ್ದು ನಾಲಿಗೆ ಸಿರಿಪತಿ ಎನ್ನಬಾರದೆ ನಾಲಿಗೆ ಅಂತ. ಅಂದರೆ ಈಗ ಉದಾಹರಣೆಗೆ ನಾಲಿಗೆ ತುಂಬ ನಾಲಿಗೆಯನ್ನು ಸರಿಯಾಗಿ ಉಪಯೋಗ ಮಾಡಿದರೆ ನಮ್ಮ ಅತಿ ಹತ್ತಿರದ ಮಿತ್ರ. ಈ ನಾಲಿಗೆಯಿಂದ ನಾವು ಭಗವಂತನ ನಾಮಸ್ಮರಣೆ ಮಾಡ್ಬೋದು, ಈ ನಾಲಿಗೆಯಿಂದ ನಾವು ಭಗವಂತನ ಪ್ರಸಾದವನ್ನು ಸೇವನೆ ಮಾಡ್ಬೋದು, ಈ ನಾಲಿಗೆಯಿಂದ ಭಗವಂತನನ್ನು ಕೊಂಡಾಡ್ಬೋದು, ಈ ನಾಲಿಗೆಯಿಂದ ಭಗವಂತನ ಬಗ್ಗೆ ಬೇರೆಯವರಿಗೆ ನಾವು ಪ್ರಚಾರ ಮಾಡ್ಬೋದು. ಅದೇ ಆ ನಾಲಿಗೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸಿಲ್ಲ ಅಂತೇಳಿ ಹೇಳಿದ್ರೆ, ಯಾರ್ಯಾರೋ ಬಗ್ಗೆ ಕಂಡವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ಅದೇ ನಾಲಿಗೆ ನಮ್ಮನ್ನು ನರಕಕ್ಕೆ ತಗೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯ ಇದೆ. ಆದ್ರಿಂದ ನಾವು ಇಂದ್ರಿಯ ನಿಗ್ರಹ ಅಂತೇಳಿ ಹೇಳಿದ್ರೆ ಆ ಯೋಗಿಗಳ ಥರ ನಾವು ಕೂತ್ಕೊಂಡು ಧ್ಯಾನ ಮಾಡೋದು ಅಥವಾ ಇನ್ನೇನು ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಪ್ರತಿಯೊಂದು ಇಂದ್ರಿಯಗಳನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ವಿನಿಯೋಗ ಮಾಡಬೇಕು. ನಮ್ಮ ನಾಲಿಗೆಯಲ್ಲಿ ಭಗವಂತನ, ಉದಾಹರಣೆಗೆ ನಿನ್ನೆ ನಾವು ಮಾತಾಡಿದ್ವಿ ಅಂಬರೀಷ್ ಮಹಾರಾಜರ ಬಗ್ಗೆ. ಸವೈ ಮನಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ನಾಲಿಗೆಯಲ್ಲಿ ಭಗವಂತನ ಗುಣಗಳನ್ನು ಬಿಟ್ಟರೆ ಬೇರೆ ಏನು ಬರುವುದಿಲ್ಲ. ಭಗವಂತನ ನಾಮ, ಭಗವಂತನ ಗುಣ, ಭಗವಂತನ ಲೀಲೆ ಬಿಟ್ಟರೆ ಇನ್ನೇನು ಬರುವುದಿಲ್ಲ. ಹಾಗೆ ನಮ್ಮ ನಾಲಿಗೆ ಕೂಡ ನಾವು ಈ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು, ಈ ನಾಲಿಗೆಯಿಂದ ಭಗವಂತನ ಸೇವೆ ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಅದೇ ರೀತಿ ಇಲ್ಲಿ ಈ ಕಿವಿಯಿಂದ ನಾನು ಭಗವಂತನ ಬಗ್ಗೆ, ಭಗವಂತನ ಮಹಿಮೆ ಬಿಟ್ಟು, ಭಗವಂತನ ಗುಣಗಾನ ಬಿಟ್ಟು ಬೇರೆ ಯಾವುದನ್ನು ಕೇಳೋದಿಲ್ಲ. ಉದಾಹರಣೆಗೆ ಯಾರೋ ನಾವೆಲ್ಲರೂ ಕೂಡ ಹೊರಗಡೆ ಕೆಲಸ ಮಾಡ್ತಾ ಇರ್ತೇವೆ. ಅವಾಗ ಯಾರೋ ಬೇರೆಯವರು ಏನೇನೋ ಮಾತಾಡ್ಕೊತಾ ಇರ್ತಾರೆ. ಆ ಸ್ಥಳದಿಂದ ನಾವು ದೂರ ಆಗಬೇಕು, ಅಥವಾ ಅವರನ್ನು ಅಲ್ಲಿಗೆ ನಿಲ್ಲಿಸಿ ನಾವು ಭಗವಂತನ ಬಗ್ಗೆ ಪ್ರಚಾರ ಮಾಡಬೇಕು. ಭಗವಂತನ ಬಗ್ಗೆ ಆ ಒಂದು ಚರ್ಚೆಯನ್ನು ಭಗವಂತನ ಕಡೆ ತಿರುಗಿಸ್ಬೇಕು. ಇಲ್ಲ ನಮಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಆ ಜಾಗದಿಂದ ನಾವು ದೂರ ಆಗಬೇಕು. ಈ ರೀತಿಯಲ್ಲಿ ನಮ್ಮ ನಾಲಿಗೆ ಇರ್ಬೋದು, ಈ ಕಣ್ಣಿಂದ ಭಗವಂತನಿಗೆ ಸಂಬಂಧಪಟ್ಟಿದ್ದು ಬಿಟ್ಟರೆ, ಅಂದರೆ ಭಗವಂತನಿಗೆ ಎಲ್ಲದೂ ಸಂಬಂಧಪಟ್ಟಿದೆ. ಭಗವಂತನಿಗೆ ಸಂಬಂಧ ಇಲ್ಲದೇನೂ ಇಲ್ಲ ಪ್ರಪಂಚದಲ್ಲಿ. ನಾವು ಯಾವ ರೀತಿ ದೃಷ್ಟಿಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಇದನ್ನ ಹೇಗೆ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಬೇಕು. ಉದಾಹರಣೆಗೆ ನಮ್ಮ ಸಂಪರ್ಕದಲ್ಲಿ ಯಾರಾದರೂ ಅಭಕ್ತರೇ ಬರ್ಬೋದು. ಹಾಗಾಗಿ ಅವರನ್ನು ಕಣ್ಣು ಮುಚ್ಕೊಳ್ಬೇಕು, ಅವರನ್ನು ನೋಡಿದ ಕೂಳೆ ಅಂತ ಹೇಳಿ ಅರ್ಥ ಅಲ್ಲ. ಅವರಿಗೆ ನಾವು ಭಗವಂತನ ಬಗ್ಗೆ, ನೀವು ಭಾಗವತಂ ತಗೊಳ್ಳಿ, ಈ ಭಾಗವತಮಲ್ಲಿ ಭಗವಂತನ ಎಲ್ಲ ಲೀಲೆಗಳಿದೆ. ಈ ರೀತಿಯಲ್ಲಿ ಇದು ತಾಪತ್ರಯೋನ್ಮೂಲ, ನಮ್ಮ ಎಲ್ಲ ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹ ಗ್ರಂಥ ಶ್ರೀಮದ್ ಭಾಗವತಂ. ಸಾಕ್ಷಾತ್ ಭಗವಂತನೇ ಬರ್ತಾ ಇದ್ದಾನೆ. ಶಿವದಂ, ಇದರಿಂದ ಸಂಪೂರ್ಣವಾಗಿ ಮಂಗಳ ಆಗುತ್ತೆ ಅಂತೇಳಿ ಹೇಳಿ ನಾವು ಅವರಿಗೆ ಆ ರೀತಿಯಲ್ಲಿ, ಈ ಜೀವ ಕೂಡ ಇವತ್ತು ಭಗವಂತನನ್ನ ಮರೆತು ದುಃಖದಲ್ಲಿದೆ, ಈ ಜೀವಕ್ಕೂ ಕೂಡ ಭಗವಂತನ ಕಡೆ ಬರಲಿಕ್ಕೆ ನಾನು ಯಾವ ರೀತಿಯ ಸಹಾಯ ಮಾಡ್ಬೋದು, ಈ ದೃಷ್ಟಿಯಲ್ಲಿ ನಾವು ನೋಡಬೇಕು. ನೋಡುವ ದೃಷ್ಟಿ, ಕಣ್ಣಿನ ದೃಷ್ಟಿ ಭಗವಂತನಿಗೆ ಸಂಬಂಧಿಸಿದ ರೀತಿಯಲ್ಲಿ ಇರಬೇಕು. ಆಡುವ ಮಾತುಗಳು ಭಗವಂತನಿಗೆ ಸಂಬಂಧಿಸಿದ್ದಾಗಿರ್ಬೇಕು. ಕೇಳುವಂತಹ ಏನು ಶಬ್ದಗಳೇ ಇರಲಿ ಅದು ಭಗವಂತನಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು. ಆಗ ನಮ್ಮ ಇಂದ್ರಿಯ ಸಂಪೂರ್ಣವಾಗಿ ಸಂಯಮದಲ್ಲಿರುತ್ತೆ. ಇಂದ್ರಿಯಗಳು ನಮ್ಮನ್ನು
ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾಯ ಮನಸ್ಸುಗಳೆರಡರಿಂದಲೂ ನಾನು ಅವರನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದೆ. ಇದು ಕೂಡ ತುಂಬ ಮುಖ್ಯ. ಅವರನ್ನು ಮಹಾಜನ ಏನಗತ್ಯಸ್ಯ ಪಂಥ, ಮಹಾಜನರು ಹೋದ ದಾರಿಯಲ್ಲಿ ನಾವು ಹೋಗಬೇಕು. ಹಾಗೆ ನಮಗೆ ಎಲ್ಲ ವೈಷ್ಣವರ ಜೀವನವನ್ನು ನಾವು ನೋಡ್ತೇವೆ, ಯಾವ ರೀತಿಯಲ್ಲಿ ಅವರು ಜೀವನವನ್ನು ಮಾಡಿದ್ರು. ಶ್ರೀಲ ಪ್ರಭುಪಾದರ ಜೀವನದಲ್ಲೇ ನಾವು ನೋಡ್ತೇವೆ, ಎಷ್ಟೊಂದು ದೈಹಿಕವಾಗಿ ಬಲಿಷ್ಠ ಇಲ್ದಿದ್ರೂ ಕೂಡ ಶ್ರೀಲ ಪ್ರಭುಪಾದರು ಭಗವಂತನಿಗೋಸ್ಕರ ಎಷ್ಟೊಂದು ತಪಸ್ಯವನ್ನು ಮಾಡಿದ್ದಾರೆ. ಒಬ್ಬಂಟಿಯಾಗಿ ಆ ಒಂದು ವಯಸ್ಸಿನಲ್ಲಿ, ಆ ಒಂದು ಇಳಿ ವಯಸ್ಸಿನಲ್ಲಿ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ 2 ಸಲ ಹೃದಯಾಘಾತ ಆದರೂ ಕೂಡ ಶ್ರೀಲ ಪ್ರಭುಪಾದರು ಜಲದೂತದಿಂದ ಹೊರಗಡೆ ಬಂದ ಕೂಡಲೇ ಆ ಕ್ಯಾಪ್ಟನ್ ಪಾಂಡ್ಯಗೂ ಕೂಡ ಶ್ರೀಮದ್ ಭಾಗವತಂ ಬಗ್ಗೆ ಹೇಳಿ ಭಾಗವತವನ್ನು ವಿತರಣೆ ಮಾಡ್ತಾರೆ. ಈ ಒಂದು ಭಗವಂತನಲ್ಲಿರುವಂತಹ ಭಕ್ತಿಯ ಒಂದು ತೀವ್ರತೆ ಏನಿದೆ, ಇದನ್ನು ನಾವು ಅನುಸರಿಸಬೇಕು. ಇವತ್ತು ನಾವೆಲ್ಲ ಅಂಗಾಂಗಗಳು ಎಲ್ಲ ಸ್ವಸ್ಥವಾಗಿದ್ದರೂ ಕೂಡ, ಆರೋಗ್ಯವಾಗಿದ್ದರೂ ಕೂಡ ನಾವು ಹೇಳಲಿಕ್ಕೆ ಯೋಚನೆ ಮಾಡ್ತೇವೆ, ಹೇಳಲಾ ಬೇಡವಾ, ಹೇಳಿದ್ರೆ ಏನು ಅಂದ್ಕೊಂತಾರೆ. ನಮ್ಮ ಸಂಬಂಧಿಕರಿಗೆ ಭಾಗವತನ ಬಗ್ಗೆ ಹೇಳಿದ್ರೆ ಅವ್ರು ಮಾತಾಡೋದೇ ಬಿಟ್ಬಿಟ್ರೆ, ನಮ್ಮ ಸಂಬಂಧಗಳೇ ಹಾಳಾದರೆ, ಭಗವಂತನಿಗೆ ಸಂಬಂಧ ಇಲ್ಲದಂತಹ ಸಂಬಂಧ ಅದು ಯಾವತ್ತಿದ್ರೂ ಕೂಡ ನಿಜವಾದ ಸಂಬಂಧ ಅಲ್ಲ, ಅದು ಕೃತಕವಾದ ಸಂಬಂಧ. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಭಗವಂತನೊಂದಿಗಿರುವ ಸಂಬಂಧ ಅದು ನಿಜವಾದ ಸಂಬಂಧ. ಆದ್ದರಿಂದ ಯಾರೇ ಇರಲಿ, ಶ್ರೀಲ ಪ್ರಭುಪಾದರ ಜೀವನವನ್ನು ನಾವು ಮಾದರಿಯನ್ನಾಗಿ ಇಟ್ಕೊಂಡು ಆ ರೀತಿಯಲ್ಲಿ ಇಲ್ಲಿ ನಾರದ ಮುನಿಗಳು ಹೇಳ್ತಾರೆ, ಅವರ ದಾರಿಯಲ್ಲಿ ಅವರನ್ನೇ ನಾನು ಕಟ್ಟುನಿಟ್ಟಾಗಿ ಅನುಸರಿಸಿದೆ, ಎಲ್ಲ ರೀತಿಯಿಂದಲೂ ಅವರನ್ನೇ ಅನುಸರಿಸಿದೆ. ಅದೇ ರೀತಿಯಲ್ಲಿ ನಾವು ಶ್ರೀಲ ಪ್ರಭುಪಾದರು ಭಗವಂತನಿಗೆ ಎಷ್ಟೊಂದು ತಪಸ್ಯ ಮಾಡಿ ಭಗವಂತನ ಪ್ರಚಾರಕ್ಕಾಗಿ ಇವತ್ತು ಕೂಡ ನಾವು ನಮ್ಮ ನಾಲಿಗೆಯಲ್ಲಿ ಭಗವಂತನ ದಿವ್ಯ ನಾಮ ಬರ್ತಾ ಇದೆ ಅಂದರೆ, ಇವತ್ತು ನಾವು ಶ್ರೀಮದ್ ಭಾಗವತದ ಈ ರಸವನ್ನು ಆಸ್ವಾದಿಸ್ತಾ ಇದ್ದೇವೆ ಅಂದರೆ ಇದು ಶ್ರೀಲ ಪ್ರಭುಪಾದರ ತಪಸ್ಸಿನ ಫಲ. ಹಾಗಾಗಿ ನಾವು ಕೂಡ ಈ ಒಂದು ಕೈಂಕರ್ಯದಲ್ಲಿ, ಭಗವಂತನ ಸೇವೆಯಲ್ಲಿ, ಶ್ರೀಲ ಪ್ರಭುಪಾದರ ಸೇವೆಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು. ದೀನರ ಬಗ್ಗೆ ತುಂಬ ಕರುಣೆಯುಳ್ಳ ಆ ಭಕ್ತಿ ವೇದಾಂತರು ಹೊರಡುತ್ತಿರುವಾಗ ನನ್ನನ್ನು ಅನುಗ್ರಹಿಸಿದರು. ಸ್ವತಃ ದೇವೋತ್ತಮ ಪುರುಷನು ಉಪದೇಶಿಸಿದ್ದ ಅತ್ಯಂತ ರಹಸ್ಯ ವಿಷಯವನ್ನು ನಮಗೆ ಉಪದೇಶಿಸಿದರು. ಇದು ತುಂಬ ರಹಸ್ಯವಾದ್ದು. ಭಕ್ತಿ ಏನಿದೆ, ಭಗವಂತನ ಭಕ್ತಿ ಏನಿದೆ, ಇದು ತುಂಬ ರಹಸ್ಯವಾಗಿದ್ದು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ನಾರದ ಮುನಿಗಳು ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜಿಗೆ ಭಗವಂತ ಧರ್ಮವನ್ನು ಕೊಡ್ತಾನೆ, ಸುಲಭವಾಗಿ ಅರ್ಥವನ್ನು ಕೊಡ್ತಾರೆ, ಕಾಮವನ್ನು ಕೊಡ್ತಾರೆ, ಮೋಕ್ಷವನ್ನು ಕೂಡ ಕೊಡ್ತಾರೆ, ಆದರೆ ಭಕ್ತಿಯನ್ನು ಸುಲಭವಾಗಿ ಕೊಡುವುದಿಲ್ಲ. ಈಗ ನಾವು ನೋಡ್ಬೋದು, ಎಷ್ಟೋ ಜನರು ನಮ್ಮ ಸುತ್ತಮುತ್ತ ನೋಡಬೇಕಾದ್ರೆ ನಾವು ಅಂದ್ಕೊಳ್ಬೋದು, ಅವ್ರು ಏನು ಭಗವಂತನ ಭಕ್ತಿನೇ ಮಾಡೋದಿಲ್ಲ, ಅವ್ರಿಗೆ ಭಗವಂತನ ಮೇಲೆ ಆಸಕ್ತಿನೇ ಇಲ್ಲ, ಆದರೂ ಕೂಡ ಚೆನ್ನಾಗಿದ್ದಾರಲ್ಲ ಅವರು. ಅವರು ಭೌತಿಕವಾಗಿ ಎಲ್ಲ ರೀತಿಯಿಂದ ಚೆನ್ನಾಗೇ ಇದ್ದಾರೆ. ನಾವಿಷ್ಟೆಲ್ಲ ಮಾಡಿನೋ ಅಂದರೆ ಮೊದಲಿಗೆ ಭಕ್ತಿಯಲ್ಲಿ ಇನ್ನೂ ಸಂಪೂರ್ಣವಾಗಿ ನಿಷ್ಠೆ ಇಲ್ದಿದ್ದವರು ಈ ಥರ ಅಂದ್ಕೊತಾರೆ, ನಾವಿಷ್ಟೆಲ್ಲ ಮಾಡಿ ನಮಗೆ ಹೆಜ್ಜೆಗೂ ಕಷ್ಟ, ಆದರೆ ಇವ್ರಿಗೆ ಮಾತ್ರ ಎಲ್ಲ ಚೆನ್ನಾಗಿದ್ದಾರೆ, ಭಗವಂತನ ಬಗ್ಗೆ ಅವರು ಒಂಚೂರು ಆಸಕ್ತಿನೆಲ್ಲ, ಒಂದು ದಿವಸ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಒಂದು ಸಲ ನಮಸ್ಕಾರ ಮಾಡೋದು ಇಲ್ಲ ದೇವರಿಗೆ ಅಂತೇಳಿ ಹೇಳಿ. ಅದೇ ನಾರದ ಮುನಿಗಳು ಹೇಳ್ತಾರೆ, ಭಗವಂತ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನು ತುಂಬ ಸುಲಭವಾಗಿ ಕೊಟ್ಬಿಡ್ತಾರೆ. ಆದರೆ ಅವರ ಹಿಂದಿನ ಜನ್ಮದ ಪುಣ್ಯಕರ್ಮದಿಂದಲೋ ಅದು ಅವರಿಗೆ ಸಿಗುತ್ತೆ. ಆದರೆ ಭಕ್ತಿಯನ್ನು ವಿಶೇಷವಾಗಿ ಕೊಡೋದಿಲ್ಲ, ಸುಲಭವಾಗಿ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಭಕ್ತಿಯನ್ನು ಭಗವಂತ ಅನುಗ್ರಹ ಮಾಡ್ತಾನೋ ಆಗ ಭಗವಂತ ಅವರ ಅಧೀನ ಆಗಿಬಿಡ್ತಾನೆ. ಅವರು ಇದರಲ್ಲಿ 9ನೇ ಸ್ಕಂದದಲ್ಲಿ ಈ ಅಂಬರೀಷ್ ಮಹಾರಾಜರ ಕಥೆಯಲ್ಲಿ ಬರುತ್ತೆ, ದೂರ್ವಾಸ ಮುನಿಗಳು ಯಾವಾಗ ನನಗೆ ಬೇರೆ ಏನೂ ರಕ್ಷಣೆ ಇಲ್ಲ ಅಂತೇಳಿ ಸುದರ್ಶನ ಚಕ್ರ ಅಟ್ಟಿಸ್ಕೊಂಡು ಬಂದಾಗ ಭಗವಂತನನ್ನೇ ಶರಣ ಹೋಗ್ತಾರೆ. ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲಿ ಭಗವಂತನಿಗೆ ಶರಣಾಗ್ತಾರೋ ಆಗ ಭಗವಂತ ಹೇಳ್ತಾನೆ, ನನಗೆ ಏನು ಸ್ವಾತಂತ್ರ್ಯ ಇಲ್ಲಪ್ಪ, ನನ್ನ ಸ್ವಾತಂತ್ರ್ಯ ಎಲ್ಲ ನನ್ನ ಭಕ್ತರೇ ತಗೊಂಡ್ಬಿಟ್ಟಿದ್ದಾರೆ, ನನ್ನ ಹೃದಯದಲ್ಲಿ ಅವರೇ ಇರುವುದು, ಅವ್ರ ಹೃದಯದಲ್ಲಿ ನಾನೇ ಇರುವುದು ಅಂತ. ಹಾಗೆ ಭಗವಂತ ಭಕ್ತರ ಅಧೀನ. ಹಾಗಾಗಿ ಭಗವಂತ ಭಕ್ತಿಯನ್ನು ಅಷ್ಟು ಸುಲಭದಲ್ಲಿ ಅನುಗ್ರಹ ಮಾಡೋದಿಲ್ಲ. ಆ ಭಕ್ತಿ ಹೇಗೆ ಸಿಗುತ್ತೆ? ಭಗವಂತ ಅಷ್ಟು ಸುಲಭದಲ್ಲಿ ಅನುಗ್ರಹ ಮಾಡೋದಿಲ್ಲ, ಆದರೆ ಭಕ್ತರು ಅದನ್ನು ಸುಲಭವಾಗಿ ಅನುಗ್ರಹ ಮಾಡ್ತಾರೆ. ಹಾಗಾಗಿ ನಾವು ಭಗವಂತನ ಭಕ್ತರ ಶರಣಾದ್ರೆ ಭಗವಂತ ನಮಗೆ ಸುಲಭವಾಗಿ ಸಿಗ್ತಾನೆ. ಅದನ್ನೇ ಇಲ್ಲಿ ನಾರದ ಮುನಿಗಳು ಹೇಳ್ತಾ ಇದ್ರೆ, ಅವರು ದೀನರ ಬಗ್ಗೆ ತುಂಬ ಕರುಣೆಯುಳ್ಳವರು. ಅವರಿಗೆ ನಾವು ಶ್ರೀಲ ಪ್ರಭುಪಾದರನ್ನು ನೋಡ್ತೇವೆ, ಯಾವ ರೀತಿಯಲ್ಲಿ ಅವರು ಪತಿತ ಪಾವನರು ಅಂತೇಳಿ ನಮ್ಮಂಥ ಪತಿತರನ್ನು ಕೂಡ ಪಾವನ ಮಾಡಿದ್ದಾರೆ, ಉದ್ಧಾರ ಮಾಡಿದ್ದಾರೆ ಶ್ರೀಲ ಪ್ರಭುಪಾದರು. ಹಾಗೆಯೇ ಅವರು ಹೊರಡುವಾಗ ನನಗೆ ಅನುಗ್ರಹ ಮಾಡಿದ್ರು. ಸ್ವತಃ ದೇವೋತ್ತಮ ಪುರುಷನ ಉಪದೇಶಿಸಿದ ಅತ್ಯಂತ ರಹಸ್ಯ ವಿಷಯವನ್ನು ನಮಗೆ ಹೇಳಿದ್ರು. ಇಲ್ಲಿ ನಾವು ಶ್ರೀಲ ಪ್ರಭುಪಾದರ ಭಾವಾರ್ಥದಲ್ಲಿ ನೋಡ್ತೇವೆ, ಇದು ನಮ್ಮ ಒಂದು ಕಲ್ಪನೆಗೂ ನಿಲುಕದ ರಹಸ್ಯಗಳನ್ನು, ಭಗವಂತನ ವಿಶೇಷವಾದ ಒಂದು ಕರುಣೆಯನ್ನು,
ಭಗವಂತನನ್ನ ಪಡೆಯುವಂತಹ ಒಂದು ಸುಲಭವಾದ ಮಾರ್ಗವನ್ನ ಶ್ರೀಲ ಪ್ರಭುಪಾದರು ಈ ರಹಸ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಇದರ ಒಂದು ಸಂಪೂರ್ಣ ಪ್ರಯೋಜನವನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಆ ಗುಹ್ಯತಮವಾದ ಜ್ಞಾನದಿಂದಾಗಿ ಎಲ್ಲದರ ಸೃಷ್ಟಿಕರ್ತನು, ಪಾಲಕನು, ಸಂಹಾರಕನೂ ಆದ ಶ್ರೀಕೃಷ್ಣನ ಶಕ್ತಿಯ ಪ್ರಭಾವವನ್ನು ನಾವು ಅರ್ಥ ಮಾಡಿಕೊಂಡೆ. ಹಾಗೆ ಇದನ್ನ ತಿಳ್ಕೊಂಡ್ರೆ ಮತ್ತೆ ನಾವು ಭಗವಂತನ ಹತ್ರ ಮರಳಿ ಹೋಗ್ಬೋದು. ಹೀಗೆ ಎಲ್ಲ ಎಲ್ಲ ವಿದ್ವಾಂಸರು ಕೂಡ ಎಲ್ಲದರ ಒಂದು ತುಂಬ ಸುಲಭವಾದ ಮಾರ್ಗ, ನಾವೆಲ್ಲ ಈ ಒಂದು ಸಂಸಾರದ ಜಂಜಾಟದಲ್ಲಿ ತೊಳಲಾಡ್ತಾ ಇದ್ದೇವೆ, ಆಮೇಲೆ ಜನ್ಮ ಮೃತ್ಯು ಜರ ವ್ಯಾಧಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ, ಈ ಜನನ ಮರಣಗಳ ಚಕ್ರದಲ್ಲಿ ಸುತ್ತಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಸುಲಭವಾದ ಪರಿಹಾರ ಏನು ಅಂತೇಳಿ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅದು ಏನಪ್ಪ ಅಂತೇಳಿ ಹೇಳಿದ್ರೆ, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿಬಿಡುವುದು. ನಾವು ಏನು ಮಾಡಿದ್ರೂ ಕೂಡ, ಒಂದು ಕಡೆ ವಿಜಯದಾಸರು ಹೇಳ್ತಾರೆ, ಕಂಡದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟಿದ್ದೆಲ್ಲ ವಿಷ್ಣು ಪೂಜೆ, ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯನಾಮ ಅಂತ. ಹಾಗೆಯೇ ನಾವು ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಆಗ್ಬೇಕು. ನಮಗೆ ಕಮಲನಾಭನ ಮೂರ್ತಿ ಅಂತೇಳಿ ಹೇಳಿದ್ರೆ ನಾವು ಕಂಡಿದ್ದೆಲ್ಲ ಕೃಷ್ಣನನ್ನೇ ನೋಡ್ತೇವಂತ ಆ ರೀತಿಯಲ್ಲ, ನಾವು ನೋಡಿದ್ದನ್ನೆಲ್ಲ ಭಗವಂತನ ಸೇವೆಯಲ್ಲಿ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಒಂದ್ಸಲ ಅವರ ಶಿಷ್ಯಂದಿರ ಜೊತೆ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ತುಂಬಾ ಸುಂದರವಾದ ಒಂದು ಕಟ್ಟಡವನ್ನು ನೋಡ್ತಾರೆ. ಆಗ ಶ್ರೀಲ ಪ್ರಭುಪಾದರು ಕಟ್ಟಡವನ್ನು ನೋಡ್ಲಿಲ್ಲ, ಕೃಷ್ಣನನ್ನೇ ನೋಡಿದ್ರು ಅಂತ ಹೇಳಿ ಅಲ್ಲ, ಕಟ್ಟಡವನ್ನೇ ನೋಡ್ತಾರೆ. ಆದ್ರೆ ಅವರ ಭಾವ ಹೇಗಿತ್ತು ಅಂತ ಹೇಳಿ ಹೇಳಿದ್ರೆ, ಅವರು ಶಿಷ್ಯಂದ್ರಿಗೆ ಹೇಳ್ತಾರೆ, ನಾವು ಕೂಡ ಭಗವಂತನಿಗೆ ಈ ರೀತಿಯ ಒಂದು ಭವ್ಯವಾದ ಸುಂದರವಾದ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ. ಹಾಗೆಯೇ ಭಗವಂತನ ಭಕ್ತರು ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಹಿಪ್ಪಿಗಳನ್ನು ನೋಡ್ತಾರೆ, ಎಲ್ಲ ರೀತಿಯ ಒಂದು ಅನಾಗರಿಕ ಜನರನ್ನು ನೋಡ್ತಾರೆ. ಆದ್ರೂ ಕೂಡ ಅವರನ್ನ ಆ ದೃಷ್ಟಿಯಿಂದ ನೋಡುದಿಲ್ಲ. ಶ್ರೀಲ ಪ್ರಭುಪಾದರು ಯಾವ ದೃಷ್ಟಿಯಿಂದ ಅವ್ರನ್ನ ನೋಡ್ತಾರೆ ಅಂದ್ರೆ, ಈ ಬದ್ಧ ಜೀವಗಳು, ಬದ್ಧಾತ್ಮಗಳು ಭಗವಂತನ ಸೇವೆ ಮಾಡಬೇಕಾದವರು ಅದನ್ನ ಮರೆತು ಬಿಟ್ಟು ಇವತ್ತು ಈ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ. ಈ ಜೀವಾತ್ಮರನ್ನ ಮತ್ತೆ ಭಗವಂತನ ಕಡೆ ಹೇಗೆ ತಗೊಂಡೋಗುದು, ಈ ದೃಷ್ಟಿಯಲ್ಲಿ ನೋಡ್ತಾರೆ. ಆ ರೀತಿಯಲ್ಲಿ ನಾವು ಎಲ್ಲ ಪ್ರತಿಯೊಂದನ್ನು ಕೂಡ ಭಗವಂತನ ಸೇವೆಯ ದೃಷ್ಟಿಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ನಾರದರು ಹೇಳ್ತಾರೆ, ಒಂದು ವಸ್ತುವನ್ನು ಔಷಧವಾಗಿ ಬಳಸಿದರೆ ಆ ವಸ್ತುವಿನಿಂದ ಉಂಟಾಗಿದ್ದ ರೋಗವನ್ನೇ ಗುಣಪಡಿಸುವುದಿಲ್ಲವೇ. ಇದಕ್ಕೂ ಕೂಡ ಶ್ರೀಲ ಪ್ರಭುಪಾದರು ತುಂಬಾ ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾರೆ. ಉದಾಹರಣೆಗೆ, ಹಾಲಿನಿಂದ ಮಾಡಿದಂತಹ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ಹೆಚ್ಚಾಗಿ ತಿಂದಾಗ ಕೆಲವೊಂದ್ಸಲ ಅಜೀರ್ಣ ಆಗ್ಬಿಟ್ಟು ವಾಂತಿ ಭೇದಿ ಆಗುತ್ತೆ. ಅದೇ ನೀವು ವಾಂತಿ ಭೇದಿ ಯಾವ್ದ್ರಿಂದ ಆಗಿದ್ದು, ಹಾಲಿನಿಂದ ತಯಾರಿಸಿದಂತಹ ಸಿಹಿ ಪದಾರ್ಥವನ್ನು ತಿಂದಿದ್ರಿಂದ. ಅದೇ ವೈದ್ಯರ ಹತ್ರ ಹೋದಾಗ ಮೊಸರು ತಿನ್ನಿ ಅಥವಾ ಮೊಸರನ್ನ ತಿನ್ನಿ ಅಂತೇಳಿ ಹೇಳ್ಬಿಟ್ಟು ಅದಕ್ಕೆ ಇದು ಹೇಳ್ತಾರೆ, ಇದು ಮೊಸರು ಕೂಡ ಹಾಲಿಂದ ಬಂದಿರೋದಲ್ಲ, ಇದು ಹೆಂಗೆ ಔಷಧಿ ಆಗುತ್ತೆ ಅಂತೇಳಿ ಅಲ್ಲ, ಆ ಮೊಸರಿನ ರೂಪದಲ್ಲಿ, ಅಂದ್ರೆ ಆ ವೈದ್ಯರಿಗೆ ಗೊತ್ತಿದೆ ಇದನ್ನ ಹಾಲಿನಿಂದ ಬಂದಿರುವ ಪದಾರ್ಥವು ಒಂದು ಪದಾರ್ಥ ರೋಗಕ್ಕೆ ಕಾರಣ ಆದ್ರೆ, ಹಾಲಿನಿಂದಲೇ ಬಂದಿರುವಂತಹ ಇನ್ನೊಂದು ಪದಾರ್ಥ ಆ ರೋಗಕ್ಕೆ ಔಷಧಿಯ ರೂಪದಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ನಾವು ನಮಗೋಸ್ಕರ ಮಾಡುವಂತಹ ಕರ್ಮಗಳು ನಮ್ಮನ್ನ ಬಂಧನದಲ್ಲಿ ಸಿಕ್ಕಾಕ್ಸಿದ್ರೆ, ಅದೇ ಕರ್ಮಗಳು ನಾವು ಭಗವಂತನಿಗಾಗಿ ಮಾಡಿದಾಗ ಅದು ನಮ್ಮನ್ನ ಈ ಬಂಧನದಿಂದ ಬಿಡಿಸುವಂತಹ, ಮುಕ್ತಿಯ ಕಡೆ ತಗೊಂಡು ಹೋಗುವಂತಹ ಕೆಲಸವನ್ನು ಮಾಡುತ್ತೇವೆ. ಉದಾಹರಣೆಗೆ, ನಾವು ನಮಗೋಸ್ಕರ ಅಡಿಗೆ ಮಾಡಿ ತಿಂದರೆ ಒಂದೊಂದು ಅಗಳ ಅನ್ನಕ್ಕೂ ಕೂಡ ಭತ್ತದಿಂದ ಬಂದಿರುತ್ತೆ. ಆ ಭತ್ತವನ್ನು ನಾವು ಭೂಮಿಯಲ್ಲಿ ಹಾಕಿದ್ರೆ ಆ ಭತ್ತದಿಂದ ಒಂದು ಸಸಿ ಬರುತ್ತೆ, ಅಂದ್ರೆ ಒಂದು ಜೀವಕ್ಕೆ ಆಸರೆ ಕೊಡುವಂತಹ ಶಕ್ತಿ ಅದರಲ್ಲಿದೆ. ಅದೇ ಒಂದು ಭತ್ತವನ್ನ ಅಕ್ಕಿ ಮಾಡಿ ನಾವು ಅದನ್ನ ಅನ್ನ ಮಾಡಿ ನಾವು ನಮಗೋಸ್ಕರ ತಿಂದ್ರೆ ಇಷ್ಟೊಂದು ಜೀವರಾಶಿಗಳನ್ನ ಕೊಂದ ಪಾಪಕ್ಕೆ ನಾವು ತುತ್ತಾಗ್ತೇವೆ. ಅದೇ ಭತ್ತದಿಂದ ಅಕ್ಕಿಯನ್ನು ಮಾಡಿ ಅದನ್ನ ಭಗವಂತನಿಗಾಗಿ ನಾವು ಅನ್ನ ಮಾಡಿ ಭಗವಂತನಿಗೆ ಅದನ್ನ ನೈವೇದ್ಯ ಮಾಡಿ ಅದನ್ನ ಭಗವಂತನ ಉಚ್ಚಿಷ್ಟ ಅಂತೇಳಿ ಹೇಳೋದನ್ನ ಪ್ರಸಾದ ರೂಪದಲ್ಲಿ ನಾವು ಸೇವನೆ ಮಾಡಿದಾಗ ಅದೇ ಪ್ರಸಾದ ನಮ್ಮನ್ನ ಪರಿಶುದ್ಧವನ್ನಾಗಿ ಮಾಡ್ತದೆ. ಅದೇ ಅನ್ನ, ಆದರೆ ಭಾವ ಮಾತ್ರ ಬೇರೆ. ಅದೇ ರೀತಿಯಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು, ಉದಾಹರಣೆಗೆ ನಮ್ಮಲ್ಲಿ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ರೊಕ್ಕ ಎರಡಕ್ಕೆ ದುಃಖ ಕಾಣಕ್ಕ ಅಂತ ಹೇಳಿ ರೊಕ್ಕ ಇದ್ರೆ ಅದು ದುಃಖನೇ ತರುತ್ತೆ ಅಂತ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಒಂದು ಸಂಪತ್ತನ್ನ, ಹಣವನ್ನ ನಾವು ನಮಗೋಸ್ಕರ, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಬಳಸಿದ್ರೆ ಅದು ನಮ್ಮನ್ನ ಬಂಧನದಲ್ಲಿ ಸಿಕ್ಕಾಕೊಳ್ಳುತ್ತೆ, ಅದು ನಮಗೆ ದುಃಖವನ್ನು ತರುತ್ತೆ. ದುಡ್ಡು ಸಂಪಾದನೆ ಮಾಡೋದು ಕಷ್ಟ, ಸಂಪಾದನೆ ಮಾಡಿದ್ದನ್ನ ಉಳಿಸ್ಕೊಳ್ಳೋದು ಕಷ್ಟ, ಅದನ್ನು ಯಾರ್ಯಾರು ಕಳ್ಳಕಾಕರು ಅಥವಾ ಸಂಬಂಧಿಕರು ದೋಚ್ಕೊಂಡು ಹೋಗ್ತಾರೆ ಅಂತ ಅದು ಯಾವಾಗ್ಲೂ ಆ ಒಂದು ಭಯ ಇರುತ್ತೆ. ಅದೇ ನಮ್ಮಲ್ಲಿರುವಂತಹ ಸಂಪತ್ತನ್ನ ಭಗವಂತನ ಸೇವೆಗೆ ನಾವು ವಿನಿಯೋಗ ಮಾಡಿದ್ರೆ ಆ ಸಂಪತ್ತೇ ನಮ್ಮನ್ನ
ಭಗವಂತನ ಕಡೆ, ಭಗವಂತನ ಭಕ್ತಿಯ ಕಡೆ ತಗೊಂಡೋಗ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆ ರೀತಿಯಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಭಗವಂತನ ಸೇವೆಗೆ, ಉದಾಹರಣೆಗೆ ಈ ಶರೀರ ನಮಗೆ ಯಾವಾಗಲೂ ಕಷ್ಟ ಕೊಡ್ತಾನೆ ಇರುತ್ತೆ. ಆದರೆ ಈ ಶರೀರಕ್ಕೋಸ್ಕರ ನಾವು ಎಲ್ಲ ಮಾಡ್ತಾ ಇರ್ತೇವೆ. ಪ್ರತಿ ಕ್ಷಣ ಕ್ಷಣಕ್ಕೂ ನಮಗೆ ಯಾವುದೇ ರೀತಿಯ ಒಂದು ತೊಂದರೆ ಬರ್ತಾ ಇರುತ್ತೆ. ಎಲ್ಲೋ ಹೊಟ್ಟೆಯಲ್ಲಿ ಏನೋ ಒಂದು ಸಂಕಟ ಆಗ್ತಾ ಇರುತ್ತೆ, ತಲೆ ನೋಯ್ತಾ ಇರುತ್ತೆ, ಮನಸ್ಸಿನಲ್ಲಿ ಏನೇನೋ ಬೇಡದ ಯೋಚನೆಗಳು ಬಂದು ನಮ್ಮನ್ನು ಕಾಡ್ತಾ ಇರುತ್ತೆ. ಬುದ್ಧಿಶಕ್ತಿ ನಮ್ಮನ್ನು ಕೆಲವೊಂದು ಸಲ ಸರಿಯಾಗಿ ಬುದ್ಧಿ ಭ್ರಮಣೆ ಆಗ್ಬಿಡುತ್ತೆ, ಸರಿಯಾಗಿ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ವಯಸ್ಸಾದ್ಮೇಲಂತೂ ಸೊಂಟ ನೋವು, ಕಾಲು ನೋವು, ಮಂಡಿ ನೋವು, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಕಿವಿ ಸರಿಯಾಗಿ ಕೇಳಿಸಲ್ಲ, ಹೀಗೆ ಬೇರೆ ಬೇರೆ ರೀತಿಯ BP, ಆಮೇಲೆ ಶುಗರ್, ಅದು ಇದು ಕೊಲೆಸ್ಟ್ರಾಲ್ ಅಂತೇಳಿ ಏನೇನೋ ರೀತಿಯಲ್ಲಿ ನಮಗೆ ಕಾಡ್ತಾ ಇರುತ್ತೆ ಈ ಶರೀರ. ಆದರೆ ಈ ಶರೀರಕ್ಕೋಸ್ಕರ ನಾವು ಎಲ್ಲ ಮಾಡ್ತೇವೆ. ಆ ಭಗವಂತ ನಮಗೆ ಗೋವಿಂದ ಗೋವಿಂದ ನಿನ್ನ ಆನಂದ ಸಕಲ ಸಾಧನವು ನಿನ್ನ ಆನಂದ ಅಂತ ಪುರಂದರದಾಸರು ಹೇಳ್ತಾರೆ. ನಮಗೆ ಪ್ರತಿ ಕ್ಷಣ ಗೋವಿಂದ ಅಂದ್ರೇನೆ ನಮಗೆ ಆನಂದ ಆಗುತ್ತೆ. ಗೋವಿಂದನನ್ನ ನೋಡಿದ್ರೂ ಆನಂದ ಆಗುತ್ತೆ, ಗೋವಿಂದನ ಬಗ್ಗೆ ಚಿಂತನೆ ಮಾಡಿದ್ರೂ ಕೂಡ ನಮಗೆ ಆನಂದ ಆಗುತ್ತೆ. ಅಂತಹ ಯಾವಾಗಲೂ ನಮಗೆ ಆನಂದ ಕೊಡುವಂತಹ ಗೋವಿಂದನ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಈ ಶರೀರಕ್ಕೋಸ್ಕರ ನಾವು ಏನೇನೋ ಮಾಡ್ತಿದ್ದೇವೆ. ಅದೇ ಇಷ್ಟೊಂದು ಕಷ್ಟವನ್ನು ಕೊಡುವಂತಹ ಈ ಶರೀರದಿಂದಲೇ ನಾವು ಭಗವಂತನ ಸೇವೆಯನ್ನು ಮಾಡಿದರೆ ಈ ಶರೀರನೇ ನಮಗೆ ಮಿತ್ರ ಆಗ್ಬಿಡುತ್ತೆ. ಅದೇ ರೀತಿಯಲ್ಲಿ ನಾವು ನಮ್ಮಲ್ಲಿ ಏನೇನಿದೆಯೋ, ನಮಗೆ ಇರುವಂತಹ ಸಮಯ ಇರ್ಬೋದು, ನಮಗಿರುವಂತಹ ಮನಸ್ಸಿರ್ಬೋದು, ಬುದ್ಧಿಶಕ್ತಿ ಇರ್ಬೋದು, ನಮ್ಮಲ್ಲಿರುವ ಸಂಪತ್ತಿರ್ಬೋದು, ನಮ್ಮಲ್ಲಿರುವಂತಹ ವಾಕ್ಚಾತುರ್ಯ ಇರ್ಬೋದು, ಎಲ್ಲ ನಮ್ಮ ಒಂದು ಪರಿಸ್ಥಿತಿ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ವಿನಿಯೋಗ ಮಾಡಬೇಕು. ಅದನ್ನೇ ನಾರದ ಮುನಿಗಳು ಹೇಳ್ತಾ ಇರೋದು. ಆಗ ಅದು ನಮಗೆ ಔಷಧಿ ಆಗುತ್ತೆ, ಭವರೋಗಕ್ಕೆ ಮದ್ದಾಗುತ್ತೆ. ಅದು ಇಲ್ಲ ಅಂತೇಳಿ ಹೇಳಿದ್ರೆ ಈ ಒಂದು ಪರಿಸ್ಥಿತಿ, ಈ ನಮ್ಮ ಶರೀರ, ಈ ನಮ್ಮ ಮನಸ್ಸು, ಬುದ್ಧಿಗಳೇ ನಮಗೆ ಇನ್ನೂ ಭವರೋಗವನ್ನ ಹೆಚ್ಚಿಸಿ ಬಿಡ್ತವೆ. ಆದ್ರಿಂದ ನಾವು ಇದನ್ನು ತುಂಬಾ ಗಂಭೀರವಾಗಿ ತಗೊಳ್ಬೇಕು. ಹಿಂದಿನ ಜನ್ಮ ಹೆಂಗಾದರೆ ಆಗಲಿ ಹಿಂದೆನ್ನ ಸಲಹು ಪುರಂದರ ವಿಠಲ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳ್ತಾರೆ. ಹಾಗೆ ಹಿಂದಿದ್ದಾಗಿದ್ದಾಗಿ ಹೋಯ್ತು, ಇಷ್ಟು ದಿನ ಮಾಡಿದ್ದು ಸಮಯ ನಾವು ಬೇರೆ ಇದಕ್ಕೋಸ್ಕರ ವ್ಯರ್ಥ ಮಾಡಿದ್ದಾಯ್ತು. ಇನ್ನು ಮುಂದೆ ಭಗವಂತನಲ್ಲದೆ ಬೇರೆ ಯಾವುದಕ್ಕೂ ಕೂಡ ನಾನು ಸಮಯ ಕೊಡುವುದಿಲ್ಲ. ಭಗವಂತನಲ್ಲದೆ ಬೇರೆ ಯಾವುದಕ್ಕೂ ನಾನು ಆಕರ್ಷಿತನಾಗುವುದಿಲ್ಲ ಅಂತೇಳಿ ಹೇಳಿ ನಮ್ಮಲ್ಲೇ ನಾವು ಆಮೇಲೆ ಭಗವಂತನಿಗೆ ನಾವು ಬೇಡ್ಕೊಳ್ಬೇಕು. ಭಗವಂತ ದಯವಿಟ್ಟು ಪ್ರತಿನಿತ್ಯ ನಾವು ಬೇಡ್ಕೊಳ್ತಾ ಇರೋದು ಅದನ್ನೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಭಗವಂತನಿಗೆ ಪ್ರಿಯ ಆಗಿರುವಂತಹ ರಾಧಾರಾಣಿ, ದಯವಿಟ್ಟು ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿ ಅಂತೇಳಿ ಹೇಳಿ ಹಾಗೆ ನಾವು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಹಾಗೆ ಈ ಶ್ರೀಮದ್ ಭಾಗವತವನ್ನ ನಾವು ನಿಷ್ಠೆಯಿಂದ ಓದಿ ಹಾಗೆ ಬೇರೆಯವರಿಗೆ ಹೇಳೋದ್ರಿಂದ ಭಗವಂತನಿಗೆ ತುಂಬಾ ಪ್ರಿಯ ಆಗುತ್ತೆ. ಭಗವಂತ ಹೇಳ್ತಾನೆ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತಮಃ ಭವಿತಾನ ಕ್ಷಮೆ ತಸ್ಮಾದ್ ಅನ್ಯ ಪ್ರಿಯತರ ಭುವಿ ಅಂತ. ನನ್ನ ಈ ಜ್ಞಾನವನ್ನು ಬೇರೆಯವರಿಗೆ ಯಾರು ಹಂಚುತ್ತಾರೋ ಅವರಷ್ಟು ಪ್ರಿಯರಾದವರು ನನಗೆ ಯಾರೂ ಇಲ್ಲ, ಮುಂದೆ ಕೂಡ ಭವಿಷ್ಯದಲ್ಲೂ ಕೂಡ ಅವರಷ್ಟು ಪ್ರಿಯರಾದವರು ನನಗೆ ಯಾರೂ ಇಲ್ಲ ಅಂತ. ಹಾಗಾಗಿ ಭಗವಂತನ ಪ್ರೀತಿಗೆ ಪಾತ್ರರಾಗಲಿಕ್ಕೆ ತುಂಬಾ ಸುಲಭವಾದ ಸರಳವಾದ ಮಾರ್ಗ ಶ್ರೀಮದ್ ಭಾಗವತದ ವಿತರಣೆ. ಆದ್ರಿಂದ ನಾವು ತುಂಬಾ ಗಂಭೀರವಾಗಿ ಮಾಡೋಣ. ಮಾನವನ ಕಾರ್ಯಗಳೆಲ್ಲವೂ ಹೀಗೆ ಭಗವಂತನ ಸೇವೆಯಲ್ಲಿ ಸಮರ್ಪಿತವಾದಾಗ ಅವನ ನಿರಂತರ ಬಂಧನಕ್ಕೆ ಕಾರಣವಾಗಿದ್ದ ಲೋಕ ಚಟುವಟಿಕೆಗಳು ಅವನ ಕರ್ಮ ವೃಕ್ಷದ ನಾಶಕ್ಕೆ ಕಾರಣವಾಗುತ್ತದೆ. ಈ ಕಾರ್ಯನೇ ನಾವು ಪ್ರತಿನಿತ್ಯ ಮಾಡುವ ಕೆಲಸನೇ ಭಗವಂತನಿಗೋಸ್ಕರ ಮಾಡಿದಾಗ ಅದು ಯಜ್ಞ ಆಗುತ್ತೆ. ಭಗವಂತ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋ ಇಂ ಕರ್ಮ ಬಂಧನ ಅಂತ ಭಗವಂತ ಹೇಳ್ತಾನೆ. ಭಗವಂತನಿಗೋಸ್ಕರ ನಾವು ಮಾಡಿದಾಗ ಪ್ರತಿಯೊಂದು ನಾವು ಬರೀ ಯಜ್ಞಕುಂಡದಲ್ಲಿ ನಾವು ಹವಿಸನ್ನ ಸಮರ್ಪಣೆ ಮಾಡೋದು ಮಾತ್ರ ಯಜ್ಞ ಅಲ್ಲ, ಭಗವಂತನಿಗೋಸ್ಕರ ಮಾತಾಡೋದು ಕೂಡ ಯಜ್ಞ, ಭಗವಂತನ ಗುಣಗಾನವನ್ನು ಕೇಳಿಸ್ಕೊಳ್ಳೋದು ಕೂಡ ಯಜ್ಞ, ಭಗವಂತನ ಬಗ್ಗೆ ಚಿಂತನೆ ಮಾಡೋದು ಕೂಡ ಯಜ್ಞ, ಭಗವಂತನ ಪ್ರಚಾರ ಮಾಡೋದು, ಭಾಗವತದ ವಿತರಣೆ ಮಾಡೋದು ಕೂಡ ಯಜ್ಞ. ಹಾಗೆ ನಮ್ಮ ಪ್ರತಿಯೊಂದು ಕೆಲಸಗಳು ಭಗವಂತನಿಗೆ ಹಾಗೆ ಅಡಿಗೆ ಮಾಡೋದು ಕೂಡ ಒಂದು ಯಜ್ಞ. ಅದರಿಂದ ಈ ರೀತಿಯಲ್ಲಿ ಯಜ್ಞ ರೂಪದಲ್ಲಿ ನಾವು ಪ್ರತಿಯೊಂದು ಕೆಲಸಗಳನ್ನ ಮಾಡಬೇಕು. ಭಗವಂತನ ಉದ್ದೇಶದ ತೃಪ್ತಿಗಾಗಿ ಈ ಜನ್ಮದಲ್ಲಿ ಮಾಡುವ ಕೆಲಸವೆಲ್ಲವೂ ಭಕ್ತಿಯೋಗ ಅಥವಾ ಭಗವಂತನಿಗೆ ಸಲ್ಲಿಸುವ ಅಲೌಕಿಕ ಪ್ರೇಮ ಸೇವೆ ಎನಿಸಿಕೊಳ್ಳುತ್ತದೆ. ನಾವು ಯಾವುದನ್ನು ಜ್ಞಾನವೆನ್ನುತ್ತೇವೋ ಅದು ಈ ಭಕ್ತಿ ಯೋಗದಿಂದ ಪ್ರಾಪ್ತವಾಗುವ ಒಂದು ಅಂಶ. ಜ್ಞಾನಕ್ಕಾಗಿ ನಾವು ವಿಶೇಷವಾಗಿ ನಾವು ಬೇರೆ ರೀತಿಯಲ್ಲಿ ಯಾವುದೇ ರೀತಿ ಪ್ರಯತ್ನ ಮಾಡಬೇಕಾಗಿಲ್ಲ. ನಾವು ಶ್ರೀಮದ್ ಭಾಗವತವನ್ನು ಆಶ್ರಯಿಸಿದ್ದೆ. ಶ್ರೀಮದ್ ಭಾಗವತ ಸಾಕ್ಷಾತ್ ಭಗವಂತನೇ. ಹಾಗಾಗಿ ಭಾಗವತ ರೂಪಿ ಭಗವಂತನನ್ನು ಆಶ್ರಯಿಸಿದ್ರೆ ನಮಗೆ ಏನು ಜ್ಞಾನ ವೈರಾಗ್ಯಗಳು ಬೇಕೋ ಅದು ಕೂಡ ತನ್ನಿಂತಾನೆ ಬರುತ್ತೆ. ಭಕ್ತಿಯ ಜೊತೆಯಲ್ಲಿ ನಮಗೆ ಅದಕ್ಕೆ ಪೂರಕವಾಗಿರುವಂಥದ್ದು ಏನ್ ಬೇಕೋ ಅದೆಲ್ಲವನ್ನು ಭಗವಂತ ತಾನೇ ಕರುಣಿಸ್ತಾನೆ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಕರ್ಮಗಳನ್ನು ಆಚರಿಸುವಾಗ ಅವನ ಗುಣ ನಾಮ ಮಹಿಮೆಗಳನ್ನು ಸತತವಾಗಿ
ಸ್ಮರಿಸುತ್ತಾನೆ. ಹಾಗಾಗಿ ಭಗವಂತನ ಭಕ್ತರು ಏನೇ ಮಾಡ್ತಾ ಇದ್ರು ಕೂಡ ಅವರಿಗೆ ನಿರಂತರವಾಗಿ ಒಂದು ಕ್ಷಣ ಕೂಡ ಅವರಿಗೆ ಭಗವಂತನನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಕನಕದಾಸರು ಹೇಳ್ತಾರೆ, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣವ, ಬರಿದೆ ಮಾತೇಕಿನ್ನು ಅರಿತು ಪೇಳುವೇನಯ್ಯ, ಪ್ರಾಣವ ಪರರಿಗೆ ಬೇಡಿದರೆ ಕೊಡಬಹುದು, ಮಾನಾಭಿಮಾನಗಳ ತಗ್ಗಿಸಲಿಬಹುದು, ಪ್ರಾಣದಾಯಕನಾದ ಆದಿಕೇಶವರಾಯ ಜಾಣ ಶ್ರೀ ಕೃಷ್ಣ ನಿನ್ನ ಅಡಿಯ ಬಿಡಲಾಗದು ಅಂತಾರೆ. ಪ್ರಾಣ ಬೇಕಾದ್ರೂ ಬಿಡ್ತೇನೆ ಕೃಷ್ಣ, ಆದ್ರೆ ನಿನ್ನ ಅಡಿಯನ್ನ ನಾನು ಬಿಡುವುದಿಲ್ಲ, ನಿನ್ನನ್ನು ಮರೆತಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಶುದ್ಧ ಭಕ್ತರ ಒಂದು ಭಾವ. ಹಾಗೆ ಆ ರೀತಿಯಲ್ಲಿ ನಾವು ನಿರಂತರವಾಗಿ ಶ್ರೀಮದ್ ಭಾಗವತ ಅಂದ್ರೆ ಶುದ್ಧ ಭಕ್ತರು ಎಲ್ಲರೂ ಕೂಡ ಇದರಲ್ಲೇ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಶ್ರೀಲ ಪ್ರಭುಪಾದರನ್ನು ಸೇರಿಸಿ ಈ ಶುದ್ಧ ಭಕ್ತರ ಸಂಘದಲ್ಲಿ ನಾವು ನಿರಂತರವಾಗಿದ್ರೆ ಅವರ ಒಂದು ಸಂಘದಿಂದ, ಅವರ ಅನುಗ್ರಹದಿಂದ ನಾವು ಕೂಡ ಒಂದು ದಿವಸ ಆ ಭಾವಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾರದ ಮುನಿಗಳು ಹೇಳ್ತಾರೆ, ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಹಾಗಾಗಿ ಈ ಬೇರೆ ಬೇರೆ ರೂಪದಲ್ಲಿ ಇರುವಂತಹ ಭಗವಂತನಿಗೆ ನಾವು ಶರಣಾಗೋಣ. ಹಾಗಾಗಿ ನೀವೇನ್ ಮಾಡ್ಬೇಕು ಇವಾಗ ಅಂತೇಳಿ ಹೇಳಿದ್ರೆ, ಹೀಗೆ ಪರಮಸ್ವಾಮಿಯಾದ ಶ್ರೀಕೃಷ್ಣನಿಂದ ನನಗೆ ಮೊದಲು ವೇದಗಳ ರಹಸ್ಯ ಭಾಗದಲ್ಲಿರುವ ಭಗವತ್ ಸಂಬಂಧವಾದ ಪರಮಾರ್ಥಿಕ ಜ್ಞಾನವೂ ಪ್ರಾಪ್ತಿವಾಯಿತು. ಹಾಗಾಗಿ ಇವರು ಭಕ್ತರ ಅನುಗ್ರಹದಿಂದ ನನಗೆ ಯಾವ ರೀತಿಯಲ್ಲಿ ನಾನು ಭಗವಂತನ ಭಕ್ತನಾಗ್ಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಹೇಳ್ಬಿಟ್ಟು ನಾರದ ಮುನಿಗಳು ಹೇಳ್ತಾರೆ, ನೀವು ಅಪಾರವಾದ ವೇದ ಜ್ಞಾನ ಉಳ್ಳವರು, ನಿಮ್ಗೆ ಭಗವಂತನ ಎಲ್ಲ ಲೀಲೆಗಳು ಗೊತ್ತಿದೆ. ಈಗಾಗಲೇ ಮಹಾಭಾರತವನ್ನೇ ರಚಿಸಿದ್ದೀರಾ, ಈಗಾಗಲೇ ಬೇರೆ ಪುರಾಣಗಳನ್ನು ರಚಿಸಿದ್ದೀರಾ, ನೀವು ಭಗವಂತನ ಅಂಶಾವತಾರ, ನಿಮ್ಗೆ ಭಗವಂತನ ಎಲ್ಲ ಲೀಲೆಗಳು ಗೊತ್ತಿದೆ. ಅದರಿಂದ ದಯವಿಟ್ಟು ಅದನ್ನು ನಿರೂಪಿಸಿ, ಅದು ಮಹಾವಿದ್ವಾಂಸರ ದಾಹವನ್ನು ಶಮನ ಮಾಡುತ್ತದೆ. ಭಗವಂತನ ಭಕ್ತರಿಗೆ ಭಗವಂತನ ಬಗ್ಗೆ ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು, ಮತ್ತು ಕೇಳಬೇಕು ಅನ್ನುವಂತಹ ದಾಹ ಇರುತ್ತೆ. ಹಾಗಾಗಿ ಆ ಒಂದು ದಾಹವನ್ನು ತಣಿಸ್ಲಿಕ್ಕೆ ಶ್ರೀಮದ್ ಭಾಗವತದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗೆ ಲೌಕಿಕ ಕ್ಲೇಶಗಳಲ್ಲಿ ತೊಡಗುತ್ತಿರುವ ಸಾಮಾನ್ಯ ಜನರ ಸಂಕಟಗಳನ್ನು ಪರಿಹರಿಸುತ್ತದೆ. ಇದು ಕೂಡ ತುಂಬಾ ಮುಖ್ಯ. ಇವತ್ತು ಎಷ್ಟೋ ಜನರ ಮನಸ್ಸಿನಲ್ಲಿದೆ, ಭಕ್ತರ ಮನಸ್ಸಿನಲ್ಲಿ ಶ್ರೀಮದ್ ಭಾಗವತ ತುಂಬಾ ಬೃಹತ್ ಆಗಿರುವಂತಹ ಗ್ರಂಥ, ಇದೊಂದು ವಿಶೇಷವಾದ ಗ್ರಂಥ, ಇಷ್ಟೊಂದು ವಿಸ್ತಾರವಾಗಿರುವಂತಹ ಗ್ರಂಥ, 18 ಪುಸ್ತಕಗಳು ಬರುತ್ತೆ. ಇದನ್ನ ಹಾಗಾಗಿ ಜನಸಾಮಾನ್ಯರಿಗೆ ಕೊಟ್ಟರೆ ಅವ್ರು ಹೇಗೆ ಅರ್ಥ ಮಾಡ್ಕೊಳ್ತಾರೆ, ಅಥವಾ ಅವರಿಗೆ ಕೊಡಬಹುದಾ, ಅವರಿಗೆ ನಾವು ಅವ್ರು ಮೊದಲು ಭಗವದ್ಗೀತೆ ಓದ್ಲಿ ಆಮೇಲೆ ನೋಡೋಣ ಅಂತೇಳಿ. ಅದಕ್ಕೆ ನಾರದ ಮುನಿಗಳು ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇದು ಮಹಾವಿದ್ವಾಂಸರ ದಾಹವನ್ನು ಕೂಡ ಶಮನ ಮಾಡುವುದಲ್ಲದೆ ಲೌಕಿಕ ಕ್ಲೇಶಗಳಲ್ಲಿ ತೊಡಗುತ್ತಿರುವ ಸಾಮಾನ್ಯ ಜನರ ಸಂಕಟಗಳನ್ನು ಪರಿಹಾರ ಮಾಡುತ್ತದೆ. ಇದು ಕೂಡ ತುಂಬಾ ಮುಖ್ಯ. ಬರೀ ವಿದ್ವಾಂಸರಿಗೆ ಭಕ್ತರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರ ಸಂಕಟಗಳನ್ನು ಪರಿಹಾರ ಮಾಡುತ್ತೆ ಶ್ರೀಮದ್ ಭಾಗವತ. ಅಂತಹ ಸಂಕಟಗಳಿಂದ ಪಾರಾಗಲು ವಾಸ್ತವಿಕವಾಗಿ ಬೇರೆ ದಾರಿಯೇ ಇಲ್ಲ. ಇದು ನಾವೆಲ್ಲರೂ ಕೂಡ ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ಇದರಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಅದ್ಭುತವಾಗಿ ಹೇಳ್ತಾರೆ, 4 ರೀತಿಯ ಜನರು ಭಗವಂತನಿಗೆ ಶರಣಾಗ್ತಾರೆ. ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ, ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಅಂತ ಭಗವಂತ ಹೇಳ್ತಾನೆ. ಇವರೆಲ್ಲರೂ ಕೂಡ ಭಗವಂತನಿಗೆ ಯಾವುದೋ ಒಂದು ಬೇಡಿಕೆಗೋಸ್ಕರ ಶರಣಾಗ್ತಾರೆ. ಇನ್ನು 4 ಜನ ಭಗವಂತನಿಗೆ ಶರಣ ಆಗುದಿಲ್ಲ. ಈ ರೀತಿಯಲ್ಲಿ ಒಟ್ಟಿನಲ್ಲಿ ಪ್ರಪಂಚದಲ್ಲಿ 8 ರೀತಿಯ ಜನರಿದ್ದಾರೆ. ನೀವು ಜನರನ್ನ ವಿಂಗಡಣೆ ಮಾಡಿದ್ರೆ ಎಲ್ಲರೂ ಕೂಡ ಈ 8 ರೀತಿಯಲ್ಲೇ ಬಂದುಬಿಡ್ತಾರೆ. ಒಂದೇ ಅರ್ಥಾರ್ಥಿ ಜ್ಞಾನಿ ಜಿಜ್ಞಾಸು, ಇಲ್ಲ ನರಾಧಮ, ಆಸುರಿ ಭಾವ ಆಶ್ರಿತ. ಈ ರೀತಿಯಲ್ಲಿ ಭಗವಂತನ ಕಡೆ ಹೋಗುವವರು 4 ವರ್ಗದವರು, ಭಗವಂತನಿಂದ ದೂರ ಹೋಗುವವರು 4 ವರ್ಗದವರು. ಆದ್ರೆ ಇದು ತುಂಬಾ ಅದ್ಭುತವಾದ ಒಂದು ಭಾವಾರ್ಥ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ 8 ವರ್ಗಕ್ಕೆ ಸೇರಿದ ಒಳ್ಳೆಯ ಮತ್ತು ಕೆಟ್ಟ ವರ್ಗಗಳ 2 ಬಗೆಯ ಜನರ ಸಲುವಾಗಿ ಭಗವಂತನ ಅಲೌಕಿಕ ಲೀಲೆಗಳನ್ನು ವರ್ಣಿಸಿ ಹೇಳುವಂತೆ ನಾರದರು ವ್ಯಾಸಮುನಿಗಳಿಗೆ ಸಲಹೆ ಮಾಡುತ್ತಾರೆ. ಇದು ತುಂಬಾ ಅದ್ಭುತ. ಎಲ್ಲರೂ ಕೂಡ ಯಾವುದೋ ಒಂದು ವರ್ಗಕ್ಕೆ ಒಳ್ಳೇದಾಗ್ಲಿ. ಈಗ ಉದಾಹರಣೆಗೆ ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಯುದ್ಧ ಆದ್ರೆ ಭಾರತಕ್ಕೆ ಒಳ್ಳೇದಾಗ್ಲಿ ಅಂತ ಭಾರತೀಯರು ಅಂದ್ಕೊಂತಾರೆ, ಪಾಕಿಸ್ತಾನಕ್ಕೆ ಒಳ್ಳೇದಾಗ್ಲಿ, ಭಾರತಕ್ಕೆ ಕೆಟ್ಟದಾಗ್ಲಿ ಅಂತ ಪಾಕಿಸ್ತಾನದವರು ಅಂದ್ಕೊಂತಾರೆ. ಆದ್ರೆ ಭಗವಂತನ ಭಕ್ತರು ಹೇಗೆ ಭಗವಂತ ಎಲ್ಲರಿಗೂ ಸೂರತ್, ಎಲ್ಲರಿಗೂ ಆಗ್ಲಿ ಅಂತ ಹಾರೈಸ್ತಾನೆ, ಮಾತ್ರ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಾನೋ ಅದೇ ರೀತಿಯಲ್ಲಿ ಭಗವಂತನ ಭಕ್ತರು ಭಗವಂತನಷ್ಟೇ ಕರುಣಾಳುಗಳು. ಅವರು ಈ 4 ವರ್ಗದ ಜನ, ಯಾರು ಕೆಟ್ಟ ಜನರಿದ್ದಾರೆ ಅವರಿಗೂ ಕೆಟ್ಟದಾಗ್ಲಿ ಅಂತ ಬಯಸುವುದಿಲ್ಲ, ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾರದ ಮುನಿಗಳು ಏನು ಹೇಳ್ತಾರೆ, ಈ 8 ವರ್ಗದ ಕೆಟ್ಟ ವರ್ಗಗಳ ಮತ್ತೆ ಒಳ್ಳೆ ವರ್ಗಗಳ 2 ಬಗೆಯ ಜನರ ಸಲುವಾಗಿ ಭಗವಂತನ ಅಲೌಕಿಕ ಲೀಲೆಗಳನ್ನು ವರ್ಣಿಸುವಂತೆ ನಾರದ ಮುನಿಗಳು ವ್ಯಾಸ ಮುನಿಗಳಿಗೆ ಹೇಳ್ತಾರೆ. ಆದ್ದರಿಂದ ಶ್ರೀಮದ್ ಭಾಗವತವು ಯಾವುದೇ ಒಂದು ವರ್ಗದ ಅಥವಾ ಜಾತಿಯ ಜನಗಳಿಗಾಗಿ ಉದ್ದೇಶಿತವಾದುದಲ್ಲ. ತನ್ನ ಕಲ್ಯಾಣವನ್ನು ಮನಃಶಾಂತಿಯನ್ನು ಬಯಸುವ ಯಾವುದೇ ಪ್ರಾಮಾಣಿಕ ಚೇತನಕ್ಕೆ ಉದ್ದೇಶಿತವಾಗಿದ್ದಂತಹ ಗ್ರಂಥ ಅದು. ಯಾರು ಒಳ್ಳೆಯವರು ಇರ್ಲಿ ಕೆಟ್ಟವರು ಇರ್ಲಿ,
ಎಲ್ರಿಗೂ ನಮ್ಗೆ ಒಳ್ಳೇದಾಗ್ಲಿ ಅಂತ ಎಲ್ರು ಬಯಸ್ತಾರೆ ಅಲ್ವಾ. ಕೆಟ್ಟವರಿದ್ರು ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ ಹೊರತು ನನಗೆ ಕೆಟ್ಟದಾಗ್ಲಿ ಅಂತ ಯಾರು ಕೂಡ ಬಯಸುವುದಿಲ್ಲ. ಹಾಗಾಗಿ ಇಲ್ಲಿ ತುಂಬಾ ಅದ್ಭುತವಾದ ಮಾತನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ತಮ್ಗೆ ಒಳ್ಳೇದಾಗ್ಲಿ ಅಂತ ಯಾರು ಬಯಸ್ತಾರೋ ಅವರೆಲ್ಲರಿಗೂ ಕೂಡ ಶ್ರೀಮದ್ ಭಾಗವತನೇ ಪರಿಹಾರ. ಆದ್ರಿಂದ ಈಗ ನಮ್ಮ ಮನಸ್ಸಿನಲ್ಲಿ ಏನೇನೋ ಯಾವ ತಪ್ಪು ತಿಳುವಳಿಕೆ ಇದ್ದಿರಬಹುದು. ಇವ್ರಿಗೆ ಕೊಡ್ಬೋದಾ, ಇವರು ಮಾಂಸ ತಿಂತಾರೆ, ಇವರಿಗೆ ನಾವು ಭಾಗವತಂ ಕೊಡ್ಬೋದಾ, ಯಾಕಂದ್ರೆ ಭಾಗವತಂ ಸಾಕ್ಷಾತ್ ಭಗವಂತನೇ ಅಲ್ವಾ. ಇವರಿಗೇನು ಶ್ರದ್ಧೆ ಇಲ್ಲ, ಇವರಿಗೆ ಕೊಡ್ಬೋದಾ, ಇವರು ಭಗವದ್ಗೀತೆಯೇ ಮುಗಿಸಿಲ್ಲ, ಇವ್ರಿಗೆ ಕೊಡ್ಬೋದಾ, ಇವ್ರಿಗೆ ಹರೇ ಕೃಷ್ಣ ಮಹಾಮಂತ್ರನೇ ಬರಲ್ಲ, ಇವ್ರಿಗೆ ಕೊಡ್ಬೋದಾ, ಇವ್ರು ಒಂದ್ ದಿವಸನೂ ದೇವರಿಗೆ ನಮಸ್ಕಾರ ಮಾಡಲ್ಲ, ಇವ್ರಿಗೆ ಕೊಡ್ಬೋದಾ ಅಂತ ಇಲ್ಲಿ ನಾರದ ಮುನಿಗಳು ಸುಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ಕೂಡ ಶ್ರೀಮದ್ ಭಾಗವತದಿಂದ ಒಳ್ಳೇದಾಗುತ್ತೆ. ಒಳ್ಳೆಯವರಿಗೂ ಒಳ್ಳೇದಾಗುತ್ತೆ, ಕೆಟ್ಟವರು ಕೂಡ ಒಳ್ಳೆಯವರು ಆಗ್ತಾರೆ ಶ್ರೀಮದ್ ಭಾಗವತದಿಂದ ಅಂತ ಹೇಳಿ. ಆದ್ರಿಂದ ಈ ಶ್ರೀಮದ್ ಭಾಗವತದ ವಿತರಣೆ ಎಲ್ಲರಿಗೂ ಎಲ್ಲರೂ ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ನಮ್ಮಲ್ಲಿ ಉಳಿಬಾರ್ದು. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನೆನ್ನೆ ಮತ್ತೆ ಇವತ್ತು. ಅನೇಕ ಉದಾಹರಣೆಗಳ ಮೂಲಕ ಈ ಒಂದು ಯಾಕಂದ್ರೆ ಭಕ್ತರು ಎಷ್ಟು ಇವಾಗ ನೀವು ಅದನ್ನ ಎಷ್ಟು ತಿಳ್ಕೊಂಡಿದಿರೋ ಸೊ ಅಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡ್ಸಿದೀರಾ. ಯಾಕಂತ ಅಂದ್ರೆ ಇವಾಗ ನಾವೇ ಅದನ್ನ ಓದಿದ್ರೆ ಅರ್ಥ ಆಗಲ್ಲ. ಮತ್ತೆ ಅದನ್ನ ಶುದ್ಧ ಭಕ್ತರಿಂದ ನಾವು ಶ್ರವಣ ಮಾಡ್ಬೇಕು ಅಂತ ಹೇಳಿದ್ರಿ. ಅದೇ ತರ ನಿಮ್ಮ ಒಂದು ಕೃಪೆ ನಮ್ಮೆಲ್ರ ಮೇಲೂ ಇರ್ಲಿ. ಎಲ್ರಿಗೂ ಮತ್ತೆ ಮತ್ತೆ ಮನೆಯಲ್ಲಿ ಕುತ್ಕೊಂಡು ಓದುವಂತಹ ಒಂದು ಇನ್ಸ್ಪಿರೇಷನ್ ಅನ್ನ ನೀವು ಕೊಟ್ಟಿದ್ದೀರಾ ಮಾತಾಜಿ. ಮತ್ತೆ ವೈಕುಂಠವಾಣಿಂದು ನೀವು ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಯಾರಿಗ್ ಬೇಕೋ ದಯವಿಟ್ಟು ನೀವು ತಗೋಬಹುದು. ನನ್ಗೆ ಯಾರಿಗ್ ಬೇಕಂತ ನೀವೇನಾದ್ರೂ ಮೆಸೇಜ್ ಮಾಡಿದ್ರೆ ನಾನು ಮಾತಾಜಿ ಅವ್ರಿಗೆ ನಿಮ್ ನಂಬರ್ ನ ಕೊಡ್ತೀನಿ. ಜೊತೆಗೆ ಉಚ್ಚಿಷ್ಟ ನಾರದ ಮಹರ್ಷಿಗಳು ಹೇಗೆ ತಗೊಂಡು ಅವ್ರು ಶುದ್ಧರಾದ್ರು ಅಂತ ಅವ್ರು ಹೇಳಿದ್ರು. ಸೊ ಅದೇ ತರ ಶುದ್ಧ ಭಕ್ತರ ಒಂದು ಉಚ್ಚಿಷ್ಟನು ಕೂಡ ನಮ್ಗೆ ಸೇವನೆ ಮಾಡ್ಬೋದು ಅಂತಾನು ಕೂಡ ತಾವು ತಿಳಿಸ್ಕೊಟ್ರಿ. ಮತ್ತೆ ಹಾಲು ಮೊಸರಿಂದ ಉದಾಹರಣೆ ಕೊಟ್ರಿ. ಈ ಭೌತಿಕ ಜಗತ್ತಲ್ಲಿ ನಮ್ಮ ಇಚ್ಛೆ ಯಾವಾಗ್ಲೂ ಕೂಡ ಭಗವಂತನ ಸಂತೃಪ್ತಿಗೊಳಿಸೋದಕ್ಕೆ ಅಂತ ಆದಾಗ ಎಲ್ಲವೂ ಕೂಡ ನಮ್ಗೆ ಆಗ ನಮ್ಗೆ ನಿಜವಾದಂತಹ ಒಂದು ತೃಪ್ತಿ ಸಿಗುತ್ತೆ. ಅದೇ ರೀತಿಯಲ್ಲಿ ಈಗ ನಾರದ ಮಹರ್ಷಿಗಳು ಹೇಳಿ ಇವಾಗ ಈ ಒಂದು ಶ್ರೀಮದ್ ಭಾಗವತದ ರಚನೆಗೆ ಅವರು ಯಾವ ರೀತಿ ಬುನಾದಿ ಆದ್ರು ಅಂತ ವೇದವ್ಯಾಸರಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರೆ ಮಾತಾಜಿ. ಎಲ್ರ ಪರವಾಗಿ ಧನ್ಯವಾದಗಳು. ಇದೇ ತರ ನಿಮ್ಮ ಒಂದು ಅಸೋಸಿಯೇಷನ್ ನಮ್ಮ ಜೊತೆಗೆ ಇರ್ಲಿ ಅಂತ ನಾವು ಎಲ್ರ ಪರವಾಗಿ ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಮಾತಾಜಿ ಅವ್ರ ಹತ್ರ ನೀವು ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಯಾರಿಗೇನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಎಲ್ಲರೂ ಕೂಡ ತೀವ್ರವಾಗಿ ಭಾಗವತ ವಿತರಣೆಯಲ್ಲಿ ತೊಡಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂತೇಳಿ ಹೇಳಿದ್ರೆ ಈ ಒಂದು ಅಧ್ಯಾಯದ ಫಲ ಅದೇನೆ. ಈ ಅಧ್ಯಾಯವನ್ನ ಕೇಳಿದ ಮೇಲೆ ನಾವೆಲ್ಲರೂ ಕೂಡ ನಾರದ ಮುನಿಗಳು ಯಾವ ರೀತಿಯಲ್ಲಿ ಒಳ್ಳೆಯವರಿಗೂ ಒಳ್ಳೇದಾಗ್ಲಿ, ಕೆಟ್ಟವರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಜಗತ್ತಿಗೆ ಕಲ್ಯಾಣ ಆಗ್ಲಿ, ತುಂಬಾ ಸುಲಭವಾದ ರೀತಿಯಲ್ಲಿ ಜನರ ತಾಪತ್ರಯಗಳೆಲ್ಲ ಪರಿಹಾರ ಆಗ್ಲಿ, ಜನರು ಎಲ್ಲ ಸಂಕಟದಿಂದ ಹೊರಗಡೆ ಬರಲಿ ಅನ್ನುವ ಉದ್ದೇಶದಿಂದ ಇಷ್ಟೊಂದು ಗಂಭೀರವಾಗಿ ವೇದವ್ಯಾಸರಿಗೆ ಎಲ್ಲ ರೀತಿಯಿಂದಲೂ ಒಂದು ಕಡೆ ಅವರಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಗದರಿಸ್ತಾರೆ ಕೂಡ. ನೀನು ಇಷ್ಟು ತನಕ ಏನು ಬರೆದಿದೆಯಾ ಅದು ಕೂಡ ಬರೀ ಕಾಗೆಗಳಿಗಾಯ್ತು, ನೀನು ಪರಮಹಂಸರಿಗೆ ಬರೀಲಿಲ್ಲ. ಜನರ ಉದ್ಧಾರಕ್ಕೋಸ್ಕರ ಅವರನ್ನ ಸಂಕಟದಿಂದ ಪರಿಹಾರ ಮಾಡುವಂತಹ ಏಕೈಕ ಒಂದು ಭಗವಂತನ ಭಕ್ತಿನೇ ಶ್ರೇಷ್ಠವಾದ್ದು, ಭಗವಂತನ ಭಕ್ತಿ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಅಂತೇಳಿ ಹೇಳ್ಬಿಟ್ಟು ನೀನು ಇಲ್ಲಿ ತನಕ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಗದರಿಸ್ತಾರೆ. ಆಮೇಲೆ ಅವರಿಗೆ ಪ್ರೇರಣೆ ಕೂಡ ಮಾಡ್ತಾರೆ. ನೀವು ಸಾಮಾನ್ಯರಲ್ಲ, ಭಗವಂತನ ಅಂಶ ಸಂಭೂತರು ಅಂತೇಳಿ ಎಲ್ಲ ಹೇಳ್ತಾರೆ. ಈ ರೀತಿಯಲ್ಲಿ ಈ ಒಂದು ಅಧ್ಯಾಯದ ಚರ್ಚೆಯಿಂದ ನಾವೆಲ್ಲರೂ ಕೂಡ ಶ್ರೀಮದ್ ಭಾಗವತದ ರಚನೆಯಲ್ಲಿ ವೇದವ್ಯಾಸರು ಎಷ್ಟು ಒಂದು ನಿಷ್ಠೆಯಿಂದ ಮಾಡಿದ್ರು, ನಾರದ ಮುನಿಗಳು ಅದಕ್ಕೆ ಎಷ್ಟು ಒಂದು ಗಂಭೀರವಾಗಿ ಅವರ ಉದಾಹರಣೆಯನ್ನೇ ಕೊಟ್ಟು ಅವರಿಗೆ ಪ್ರೇರಣೆ ಮಾಡಿದ್ರು. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಅಂತ್ಯ ಕಾಲದಲ್ಲೂ ಕೂಡ ತಮ್ಮ ಒಂದು ಶಾರೀರಿಕ ಸ್ಥಿತಿ ಅಷ್ಟು ಕಷ್ಟ ಇದ್ರೂ ಕೂಡ ಶ್ರೀಲ ಪ್ರಭುಪಾದರು ಕೊನೆ ಗಳಿಗೆ ತನಕನು 10ನೇ ಸ್ಕಂದದ 13ನೇ ಅಧ್ಯಾಯಕ್ಕೆ ಶ್ರೀಲ ಪ್ರಭುಪಾದರು ಭಾವಾರ್ಥವನ್ನ ಕೊಡ್ತಾರೆ. ಅದನ್ನ ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ಶ್ರೀಲ ಪ್ರಭುಪಾದರ ಒಂದು ದೇಹ ಸ್ಥಿತಿ ಎಷ್ಟು ಹೇಗಿತ್ತು ಅಂತೇಳಿ ಹೇಳಿದ್ರೆ ಮೂಳೆ ಮೇಲೆ ಬರೀ ಚರ್ಮ ಇರುತ್ತೆ. ಶ್ರೀಲ ಪ್ರಭುಪಾದರು ಬಾಯಿ
ಬಾಯಿಯಿಂದ ಬರುವಂತಹ ಉಚ್ಚಾರನೂ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುದಿಲ್ಲ. ಅವರ ತುಂಬಾ ಹತ್ತಿರದ ಶಿಷ್ಯರಿಗೆ ಮಾತ್ರ ಅವರನ್ನು ಶ್ರೀಲ ಪ್ರಭುಪಾದರ ಮಾತುಗಳನ್ನು ಕೇಳಿಸ್ಕೊಂಡು ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಲ ಪ್ರಭುಪಾದರು ಸರಿಯಾಗಿ ಊಟನೂ ಮಾಡ್ತಾ ಇರಲ್ಲ, ಅವರು ನಿದ್ದೆನೂ ಮಾಡ್ತಾ ಇರಲ್ಲ, ನೀರು ಕೂಡ ಕುಡಿತಾ ಇರಲ್ಲ, ಔಷಧಿಯನ್ನು ಸ್ವೀಕಾರ ಮಾಡ್ತಾ ಇರಲ್ಲ. ಆದ್ರೆ ಶ್ರೀಲ ಪ್ರಭುಪಾದ ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮಂತಹ ಬದ್ಧ ಜೀವಿಗಳ ಉದ್ಧಾರಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಭಾಗವತದ ಒಂದು ಭಾವಾರ್ಥವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ತಪಶಕ್ತಿಯಿಂದ ಅವರ ಶಿಷ್ಯಂದ್ರಿಗೂ ಕೂಡ ಯಾವ ರೀತಿಯಲ್ಲಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ಏನು 10ನೇ ಸ್ಕಂದದ 13ನೇ ಅಧ್ಯಾಯಕ್ಕೆ ನಿಲ್ಲಿಸಿದ್ರು, ಅಲ್ಲಿಂದ ಅದನ್ನ ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹಾಕಿಕೊಟ್ಟಂತಹ ಹಾದಿಯಲ್ಲೇ ಅದನ್ನ ಸಂಪೂರ್ಣ ಒಂದು ಗ್ರಂಥವನ್ನು ಮುಗಿಸುವಂತಹ ಒಂದು ಅನುಗ್ರಹವನ್ನು ಶ್ರೀಲ ಪ್ರಭುಪಾದರು ಅವರ ಶಿಷ್ಯರಿಗೆ ಮಾಡ್ತಾರೆ. ಹಾಗಾಗಿ ಇದು ಎಲ್ಲರ ತಪಸ್ಸಿನ ಶಕ್ತಿ. ಆದ್ರಿಂದ ನಾವು ಮಾಡುವಂಥದ್ದೇನು, ಅವರು ಮಾಡಿದ ತಪಸ್ಸಿನ ಮುಂದೆ ನಾವು ವಿತರಣೆ ಮಾಡೋದು ತುಂಬಾ ಕಷ್ಟ ಏನಲ್ಲ. ನಾವು ಬರೀ ಎಲ್ಲರಿಗೂ ಕೂಡ ಹೇಳಬೇಕು, ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ, ಒಳ್ಳೆಯವರಿರ್ಲಿ ಕೆಟ್ಟವರಿರ್ಲಿ, ಶ್ರೀಮಂತರಿರ್ಲಿ ಬಡವರಿರ್ಲಿ, ಅವರು ನೋಡ್ಲಿಕ್ಕೆ ಅವರಿಗೆ ಆಸಕ್ತಿ ಇರಲಿ ಆಸಕ್ತಿ ಇಲ್ಲದೆ ಇರಲಿ, ಭಗವಂತನಲ್ಲಿ ಅವರಿಗೆ ಭಕ್ತಿ ಇರಲಿ ಅಭಕ್ತರಿರ್ಲಿ, ಎಲ್ಲರಿಗೂ ಕೂಡ ಶ್ರೀಮದ್ ಭಾಗವತವನ್ನ ಕೊಟ್ಟು ಅವ್ರನ್ನ ಉದ್ಧಾರ ಮಾಡುವಂತಹ ಈ ಒಂದು ಗುರು ಪರಂಪರೆಯ ಒಂದು ಆಶಯ ಏನಿದೆ, ಗುರು ಪರಂಪರೆಯ ಲಕ್ಷ್ಯ ಏನಿದೆ, ಉದ್ದೇಶ ಏನಿದೆ, ಇದರಲ್ಲಿ ನಾವು ಕೂಡ ಭಾಗಿಯಾದ್ರೆ ನಮಗೂ ನಿಜವಾಗ್ಲೂ ಗುರು ಪರಂಪರೆಯ ಸಂಪೂರ್ಣ ಅನುಗ್ರಹ ಸಿಗುತ್ತೆ ನಮಗೆ ಇದರಲ್ಲಿ. ಯಾಕೆಂತ ಹೇಳಿದ್ರೆ ನಾರದ ಮುನಿಗಳು ಭಾಗವತವನ್ನ ಕೊಡ್ಲಿಕ್ಕಂತ ಬಂದಿದ್ದು. ನಮ್ಮ ಗುರು ಪರಂಪರೆಯಲ್ಲಿ ನಾವು ನೋಡಿದ್ರೆ ಭಗವಂತನೇ ಬ್ರಹ್ಮದೇವರಿಗೆ 4 ಶ್ಲೋಕಗಳ ಮೂಲಕ ಭಾಗವತವನ್ನ ಕೊಟ್ಟ. ಆಮೇಲೆ ಬ್ರಹ್ಮದೇವರು ನಾರದ ಮುನಿಗಳಿಗೆ ಭಾಗವತವನ್ನ ಕೊಟ್ಟರು. ನಾರದ ಮುನಿಗಳು ವೇದವ್ಯಾಸರಿಗೆ ಭಾಗವತವನ್ನ ಬೋಧನೆ ಮಾಡಿದ್ರು, ವೇದವ್ಯಾಸರು ಮಧ್ವಾಚಾರ್ಯರಿಗೆ ಕೊಟ್ಟರು. ಇದೇ ರೀತಿಯಲ್ಲಿ ಬಂದಿರುವಂತಹ ಪರಂಪರೆ ಇದು, ಭಾಗವತ ಪರಂಪರೆ. ಹಾಗಾಗಿ ನಾವು ಪ್ರಪಂಚದಾದ್ಯಂತ ವೈಷ್ಣವರನ್ನ ಮಾಡಬೇಕು, ಎಲ್ಲರೂ ಈ ಪರಂಪರೆಗೆ ಜೋಡಣೆ ಆಗಬೇಕು, ಎಲ್ಲರೂ ಈ ಪರಂಪರೆಯನ್ನು ಆಶ್ರಯಿಸಬೇಕು ಅಂತೇಳಿ ಹೇಳಿ ಈ ಪರಂಪರೆಗೆ ನಾವೇನಾದ್ರೂ ಸೇವೆ ಮಾಡೋದಿದ್ರೆ ಇದು ಅತ್ಯಂತ ಗುರುತರವಾದ ಸೇವೆ, ತುಂಬಾ ಮಹತ್ತರವಾದ ಸೇವೆ, ಪರಂಪರೆಯ ಸೇವೆ, ಪರಂಪರೆಗೆ ಬೇಕಾಗಿರುವಂತಹ ಸೇವೆ, ಪರಂಪರೆಯಿಂದ ನಮಗೆ ಸಂಪೂರ್ಣ ಅನುಗ್ರಹ ಗಳಿಸ್ಕೊಡುವಂತಹ ಸೇವೆ. ಅದರಿಂದ ನಾನು ಇಲ್ಲಿ ಇರುವವರು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ವಿನಂತಿ ಮಾಡ್ಕೊತೇನೆ, ದಯವಿಟ್ಟು ಎಲ್ಲರೂ ಕೂಡ ಶ್ರೀಮದ್ ಭಾಗವತದ ಒಂದು ವಿತರಣೆಯಲ್ಲಿ, ನಾರದ ಮುನಿಗಳು ವೇದವ್ಯಾಸರಿಗೆ ಇದರ ರಚನೆ ಮಾಡಿ ಅಂದ್ರು, ಅವ್ರು ರಚನೆ ಮಾಡಿದ್ರು. ಶ್ರೀಲ ಪ್ರಭುಪಾದರು ಅದನ್ನ ಬದ್ಧಾತ್ಮರಿಗೆ, ಕಲಿಯುಗದ ಜೀವಾತ್ಮರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನ ಎಲ್ಲ ಭಾಷೆಯಲ್ಲಿ ಬರುವ ತರ ಶ್ರೀಲ ಪ್ರಭುಪಾದರು ಅನುಗ್ರಹ ಮಾಡಿದ್ರು. ಈಗ ನಮಗಿರುವಂತಹ ಸೇವೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನಾವು ವಿತರಣೆ ಮಾಡಬೇಕಾಗಿದೆ. ಅದರಿಂದ ನಾವು ಈ ಒಂದು ಕೈಂಕರ್ಯದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ತೀವ್ರವಾಗಿ ತೊಡಗಿಸಿಕೊಳ್ಳೋಣ. ಮತ್ತೆ ಮುಂದಿನ ಇದು ನಾಳೆ ಮುಂದುವರಿಯುತ್ತೆ ಬೇರೆ ವೈಷ್ಣವರಿಂದ. ಹರೇ ಕೃಷ್ಣ ಮಾತಾಜಿ. ಯಾರಿಗೇನಾದ್ರೂ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬೇರೆ ಏನಾದ್ರೂ ಭಕ್ತಿಯಲ್ಲಿ ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು, ಇಲ್ಲಾಂದ್ರೆ ನಾವು ಇಲ್ಲಿಗೆ ನಿಲ್ಲಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡೆ ಮಾತಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ತುಂಬಾ ಮಾತಾಜಿ. ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ, ತುಂಬಾ ವಿಸ್ತಾರವಾಗಿ ತಿಳಿಯೋ ತರ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು. ದಂಡವರ್ಧಕ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಪ್ರಶ್ನೆ ಏನೂ ಇಲ್ಲ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಎಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ನೆನೆ ಒಂದು ಹೇಳಿದ್ರಿ ವಿಷ್ಣು ಸಹಸ್ರನಾಮದ ಬಗ್ಗೆ. ಸೊ ಅದ್ರಲ್ಲಿ ಮಹಾಭಾರತದ ಸಾರವೇ ಅಡಗಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ತೀರಾ ಮಾತಾಜಿ? ವಿಷ್ಣು ಸಹಸ್ರನಾಮ ಅಂತೇಳಿ ಹೇಳಿದ್ರೆ ಭಗವಂತ, ಉದಾಹರಣೆಗೆ ವಿಶ್ವಂ ವಿಷ್ಣುರ್ ವಶಷ್ಠಕಾರೋ ಅಂತ ಆ ಥರ ಶುರುವಾಗುತ್ತೆ. ಇದರ ಸಂಪೂರ್ಣ ಸಾರ ಏನು ಅಂತೇಳಿ ಹೇಳಿದ್ರೆ ಎಲ್ಲವೂ ಭಗವಂತನೇ ಅಂತ. ವಿಶ್ವಂ, ಈ ವಿಶ್ವನೇ ಭಗವಂತ ಅಂದ್ರೆ ಭಗವಂತನೇ ಈ ರೂಪದಲ್ಲಿ ಇನ್ನೊಂದು ರೀತಿಯಲ್ಲಿ, ಇದರಲ್ಲಿ 3ನೇ ಅಧ್ಯಾಯದಲ್ಲಿ ಬರುತ್ತೆ, ವಿರಾಟ್ ರೂಪದ ವರ್ಣನೆ ಬರುತ್ತೆ. ಭಗವಂತನ 22 ಅವತಾರಗಳಲ್ಲಿ ಮೊದಲನೇ ಅವತಾರ 3ನೇ ಅಧ್ಯಾಯದಲ್ಲಿ ನೀವು ನೋಡಿದೀರಾ, ವಿರಾಟ್ ರೂಪ. ಅದೇ ರೀತಿ ಈ ವಿಶ್ವ ಏನಿದೆ ಭಗವಂತನ ವಿರಾಟ್ ರೂಪದಲ್ಲಿದೆ. ವಿಶ್ವಂ ವಿಷ್ಣು ವಶಷ್ಠಕಾರೋ, ನಾವು ಏನು ಯಜ್ಞಕ್ಕೆ ಉಪಯೋಗ, ಬರೀ ಯಜ್ಞ ಮಾತ್ರ ವಿಷ್ಣು ಅಲ್ಲ, ಯಜ್ಞಕ್ಕೆ ಉಪಯೋಗ ಮಾಡುವಂತಹ ಪ್ರತಿಯೊಂದು ಕೂಡ ವಿಷ್ಣುನೇ ಅಂತ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ಭಗವಂತನಿಗೆ. ಅದೇ ಈ ವಿಷ್ಣು ಸಹಸ್ರನಾಮದ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ನಾವು ವಿಷ್ಣು ಅಲ್ಲದೆ ಬೇರೆ ಯಾವುದನ್ನು, ಶ್ರೀಲ ಮಧ್ವಾಚಾರ್ಯರು ಹೇಳ್ತಾರೆ, ಪ್ರಪಂಚದಲ್ಲಿ ಎಷ್ಟು ಭಾಷೆ ಇದೆ ಅಂದ್ರೆ ವಿಶೇಷವಾಗಿ ಎಲ್ಲ ಭಾಷೆಗೂ
ಮೂಲ ಭಾಷೆ ಸಂಸ್ಕೃತ. ಇದರಲ್ಲಿ ಬರುವಂಥ ಪ್ರತಿಯೊಂದು ಶಬ್ದಗಳು ಕೂಡ, ಪ್ರತಿಯೊಂದು ಅಕ್ಷರಗಳು ಕೂಡ ಭಗವಂತನಾದ ವಿಷ್ಣುವನ್ನೇ ಸಂಬೋಧಿಸುತ್ತೆ ಅಂತೇಳಿ. ಹಾಗೆ ಭಗವಂತನ ಭಕ್ತರಿಗೆ ಬೇರೆ ಏನೂ ಕಾಣಿಸೋದಿಲ್ಲ, ಅವರಿಗೆ ಭಗವಂತನ ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ. ನಾವು ನೋಡ್ತೇವೆ ಚೈತನ್ಯ ಮಹಾಪ್ರಭುಗಳು ಅವರು ಚಿಕ್ಕವರಿದ್ದಾಗ ಒಂದು ವ್ಯಾಕರಣ ಶಾಲೆಯನ್ನು ಶುರು ಮಾಡ್ತಾರೆ, ಗುರುಕುಲ ರೀತಿಯಲ್ಲಿ. ಅದರಲ್ಲಿ ಇಡೀ ವ್ಯಾಕರಣವನ್ನು ಕೃಷ್ಣನ ಹೆಸರಲ್ಲಿ ಹೇಳ್ಕೊಡ್ತಾರೆ, ಹರಿನಾಮಾಮೃತ ವ್ಯಾಕರಣ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೆ ಇವರು ಜೀವಗೋಸ್ವಾಮಿ ಅವರು ಇದು ಬರೀತಾರೆ. ಅದೇ ರೀತಿಯಲ್ಲಿ ಭಗವಂತನ ಭಕ್ತರಿಗೆ ವ್ಯಾಕರಣ ನೋಡಿದ್ರು ಅವರಿಗೆ ಕೃಷ್ಣನೇ ಕಾಣಿಸ್ತಾನೆ, ಪ್ರಪಂಚ ನೋಡಿದ್ರು ಅವರಿಗೆ ಕೃಷ್ಣನೇ ಕಾಣಿಸ್ತಾನೆ, ಎಲ್ಲಿ ನೋಡಿದ್ರು ಕೂಡ ಅವರಿಗೆ ಕೃಷ್ಣನನ್ನು ಬಿಟ್ಟು ಬೇರೆ ಏನು ಕಾಣಿಸೋದಿಲ್ಲ. ಹಾಗೇನೆ ಈ ವಿಷ್ಣು ಸಹಸ್ರನಾಮದಲ್ಲಿ ಏನಿದೆ ಅಂತೇಳಿ ಹೇಳಿದ್ರೆ, ಮೊದಲಿನಿಂದ ಕೊನೆಯ ತನಕನು ಭಗವಂತ ಯಾವ ಯಾವ ರೀತಿಯಲ್ಲಿ, ಈಗ ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ ವಿಭೂತಿ ಯೋಗ ಅಂತ, ಭಾಗವತದಲ್ಲೂ ಬರುತ್ತೆ 11ನೇ ಸ್ಕಂದದಲ್ಲಿ. ಉದ್ದವನಿಗೂ ಕೂಡ ಇದೇ ರೀತಿಯಲ್ಲಿ ಅದರಲ್ಲಿ ವಿಭೂತಿ ಯೋಗ ಅಂತ ಹೇಳಿ ಬರುವುದಿಲ್ಲ. ವರ್ಣಾಶ್ರಮ ಧರ್ಮದ ಬಗ್ಗೆ ಬರಬೇಕಿದ್ರೆ ಮುಂಚೆ ಭಗವಂತ ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಭಗವಂತನೇ ಉದ್ದವನಿಗೆ ಹೇಳ್ತಾನೆ, ಅರ್ಜುನನಿಗೆ ಹೇಳಿದ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಭಗವಂತ ವಿಶೇಷವಾಗಿ ಎಲ್ಲದರಲ್ಲೂ, ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ರಸೋಹಂ ಅಪ್ಸು ಕೌಂತೆಯ ಅಂತ, ಪ್ರಭಾಸ್ಮಿ ಶಶಿ ಸೂರ್ಯಯೋ ಅಂತ. ಅಂದರೆ ನಾವು ನೀರು ಕುಡಿದಾಗ ನಮಗೆ ಒಂದು ರೀತಿಯ ಸಮಾಧಾನ, ಸಂತೋಷ ಆಗುತ್ತೆ, ಒಂದು ರೀತಿಯ ತೃಪ್ತಿ ಸಿಗುತ್ತೆ. ಭಗವಂತ ಹೇಳ್ತಾನೆ ಹೇಗೆ ಸಿಗುತ್ತೆ ಆ ತೃಪ್ತಿ ಅಂತೇಳಿ ಹೇಳಿದ್ರೆ, ಅದರಲ್ಲಿ ನಾನಿದ್ದೇನೆ, ರಸೋಹಂ ಅಪ್ಸು, ನಾ ರಸ ರೂಪದಲ್ಲಿ ಅಲ್ಲಿ ನೀರಿನಲ್ಲಿದ್ದೇನೆ ಅಂತೇಳಿ ಹೇಳಿ. ಹಾಗೆ ನೀರು ಕುಡಿದು ಯಾರಾದರೂ ಅಯ್ಯೋ ದಿನ ನೀರು ಕುಡಿದು ಬೇಜಾರಾಯ್ತಪ್ಪ ಇನ್ನೇನು ನೀರು ಕುಡಿಯೋದು ಅಂತ ಯಾರು ಕೂಡ ಹೇಳೋದಿಲ್ಲ. ಇನ್ನೂ ನೀರು ಕುಡಿಬೇಕು ಅಂತಲೇ ಅನಿಸುತ್ತೆ. ಯಾಕೆ ಅಂತ ಹೇಳ್ತಾರೆ, ಅದರಲ್ಲಿ ರಸ ರೂಪದಲ್ಲಿ ನಾನೇ ಇದ್ದೇನೆ ಅಂತ. ಹಾಗಾಗಿ ನಾವು ಒಂದೊಂದು ಗುಟುಕು ನೀರು ಕುಡಿಯಾಗ ಕೂಡ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಭಗವಂತ ಹೇಳಿದ್ದಾರೆ ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ಶಶಿ ಮತ್ತು ಶಶಿ ಅಂದರೆ ಚಂದ್ರ, ಸೂರ್ಯನಲ್ಲಿ ಇರುವಂತಹ ಒಂದು ಪ್ರಭೆ ಏನಿದೆ ಇದು ಕೂಡ ನಾನೇ ಅಂತ. ಹಾಗಾಗಿ ಹಗಲಲ್ಲಿ ನಾವು ಸೂರ್ಯನನ್ನು ನೋಡ್ತೇವೆ, ಭಗವಂತನನ್ನು ನೆನಪು ಮಾಡ್ಕೊಳ್ಬೋದು. ರಾತ್ರಿಯಲ್ಲಿ ಚಂದ್ರನ ನೋಡ್ತೇವೆ, ಭಗವಂತನ ನೆನಪು ಮಾಡ್ಕೊಳ್ಬೋದು. ಆಗಾಗ ನೀರು ಕುಡಿತಾ ಇರ್ತೇವೆ, ಭಗವಂತನನ್ನು ನೆನಪು ಮಾಡ್ಕೊಳ್ಬೋದು. ಹಾಗೆಯೇ ಪ್ರತಿಯೊಂದು ರೀತಿಯಲ್ಲಿ ವಿಶೇಷವಾಗಿ ವಿಭೂತಿ ರೂಪದಲ್ಲಿ ಭಗವಂತ ಇದ್ದಾನೆ. ಅದೇ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಯಾವ ಯಾವ ರೀತಿಯಲ್ಲಿ, ಅಷ್ಟು ಮಾತ್ರ ಅಲ್ಲ ವಿಷ್ಣು ರೂಪದಲ್ಲೂ ಕೂಡ, ಎಲ್ಲ ವಿಷ್ಣು ರೂಪದ್ದು ಕೂಡ ಅದರಲ್ಲಿ ಬರುತ್ತೆ. ಜನಾರ್ದನ, ಪದ್ಮನಾಭ, ಆಮೇಲೆ ವಿಷ್ಣು ಅಂತಲೂ ಬರುತ್ತೆ, ರಾಮ ಅಂತಲೂ ಬರುತ್ತೆ. ಚೈತನ್ಯ ಮಹಾಪ್ರಭುಗಳ ಒಂದು ಇದು ಕೂಡ ಬರುತ್ತೆ, ಸನ್ಯಾಸ ಕೃಚ್ಛಮಶ ಅಂತೇಳಿ ಹೇಳಿ ಸನ್ಯಾಸಿ ಅಂತಲೂ ಬರುತ್ತೆ. ಆ ರೀತಿಯಲ್ಲಿ ಭಗವಂತನ ಎಲ್ಲ ರೀತಿಯ ವರ್ಣನೆಯನ್ನು ಇವರು ಮಹಾಜನರಲ್ಲಿ ಒಬ್ಬರಾದಂತಹ ಭೀಷ್ಮ ಪಿತಾಮಹರು ಹೇಳುವಂಥದ್ದೇ ವಿಷ್ಣು ಸಹಸ್ರನಾಮ. ಹಾಗಾಗಿ ಕಲಿಯುಗದಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳಬೇಕಾದ್ರೆ ಬೇರೆ ಖಂಡಿತವಾಗಿ ನಾವು ಹೇಳ್ಬೋದು, ತುಂಬ ಸಂತೋಷ, ಏನು ತೊಂದರೆ ಇಲ್ಲ. ಆದರೆ ಹರೇ ಕೃಷ್ಣ ಮಹಾಮಂತ್ರ ಹೇಳಬೇಕಾದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕಾದ ಅವಶ್ಯಕತೆ ಏನೂ ಇಲ್ಲ. ನಾವು ಹೇಳುವ ಅಭ್ಯಾಸ ಇದ್ದವರು ಹೇಳ್ಬೋದು, ಇಲ್ಲ ಅಭ್ಯಾಸ ಮಾಡಿಕೊಂಡು ಕೂಡ ಹೇಳ್ಬೋದು. ಹರೇ ಕೃಷ್ಣ. ಭೀಷ್ಮಾಚಾರ್ಯರು ಅರ್ಜುನನಿಗೆ ಸಾವಿನ ಅಂಚಿನಲ್ಲಿ ಇರುವಾಗ ತಿಳಿಸಿದ್ದಲ್ಲ ಈ ರಹಸ್ಯ, ತಿಳಿಸಿದಲ್ವಾ ಮಾತಾಜಿ? ಹೌದು. ಅರ್ಜುನ ಕೇಳಿದಾಗ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಕೃಷ್ಣ ಪ್ರಣಾಮಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 2 ದಿನ ಸತತವಾಗಿ ಅನೇಕ ವಿಚಾರಗಳನ್ನ ಉದಾಹರಣೆಯೊಂದಿಗೆ ಎಲ್ಲರೂ ಮನಮುಟ್ಟೋ ರೀತಿಯಲ್ಲಿ ನಮ್ಗೆಲ್ಲ ಶ್ರೀಮದ್ ಭಾಗವತಂ ಶ್ರವಣ ಮಾಡ್ಲಿಕ್ಕೆ ನೀವು ಕೃಪೆ ಮಾಡಿದ್ದೀರಾ. ಥ್ಯಾಂಕ್ ಯು ಮಾತಾಜಿ. ಎಲ್ರ ಪರವಾಗಿ ಎಲ್ಲರೂ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಜಿ ಅವ್ರಿಗೆ ಮತ್ತೆ ಅವ್ರ ಇಡೀ ಪರಿವಾರಕ್ಕೆ ಭಗವಂತ ಗುರುಗಳ ಕೃಪೆ ಇನ್ನೂ ಮತ್ತಷ್ಟು ಹೆಚ್ಚು ಸಿಗ್ಲಿ, ಅವ್ರಿಗೆ ಇನ್ನೂ ಪ್ರಚಾರ ಮಾಡೋದಕ್ಕೆ ಭಗವಂತನ ಕೃಪೆ ಸಿಗ್ಲಿ ಅಂತ ನಾವು ಆಶಿಸ್ತಾ ಅವ್ರಿಗೆ ಪಂಚತತ್ವ ಮಂತ್ರ ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸೋಣ. ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ರಾಮ ರಾಮ ಶ್ರೀ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ.
ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಓಕೆ, ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು.